ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಟ್ಟು ಮುಂದುವರಿತಾ ಇದೆ. ಅಂತಿಮವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥನ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಕಡೆ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ಸಿಗುತ್ತಾ ಈ ಚರ್ಚೆ ಇದೆ. ಉಮೇಶ್ಗೆ ಟಿಕೆಟ್ ಕೊಟ್ಟರೆ ಉಳಿದ ಸಹೋದರ ಅಥವಾ ಸಹೋದರಿಯರು ಯಾವ ರೀತಿಯ ರೆಸ್ಪಾನ್ಸ್ ಅನ್ನ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟೊತ್ತಿಗಾಗಲೇ ಒಂದು ಫೈನಲ್ ಡಿಸಿಷನ್ ತಗೋಬೇಕಾಗಿತ್ತು, ಮೆಸೇಜು ಬರಬೇಕಾಗಿತ್ತು. ಆದರೆ ಈ ಕ್ಷಣದವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯ ಸಂದೇಶ ಬಂದಿಲ್ಲ. ಹಾಗಿದ್ರೆ ಇನ್ನೂ ಪ್ರಯತ್ನಗಳು ನಡೀತಾ ಇದೆಯಾ, ಇನ್ನೂ ಲಾಬಿಗಳು ನಡೀತಾ ಇದೆಯಾ? ಹೈಕಮಾಂಡ್ ಅಂತಿಮವಾಗಿ ಯಾರಿಗೆ ಮಣೆ ಹಾಕುತ್ತೆ? ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಸ್ಪೆಷಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅನ್ನುವಂಥ ಪ್ರಶ್ನೆಯನ್ನ ಇಟ್ಕೊಂಡು ಈ ಬಗ್ಗೆ ಇವತ್ತಿನ ಪ್ರೈಮ್ ಟೈಮಲ್ಲಿ ನೋಡ್ತಾ ಹೋಗೋಣ. ಇನ್ನು ಎರಡನೇ ವಿಚಾರ, ಹೋಟೆಲ್ಗಳಿಗೆ ಒಂದು ಸಿಹಿ ಸುದ್ದಿ ಇದೆ. ಹೋಟೆಲ್ ಮಾಲೀಕರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು. ಹೋಟೆಲಲ್ಲಿ ಕೆಲಸ ಮಾಡೋರು ಹೋಟೆಲ್ನ ಬಂದ್ ಮಾಡಿಬಿಡೋಣ ನಾಳೆಯಿಂದ ಅಂತ ಅನ್ಕೊಂಡವರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ಏನದು ಸುದ್ದಿ ಅಂತ ಹೇಳ್ತಾ ಹೋಗ್ತೀನಿ. ಇನ್ನು ಮೂರನೇ ಸ್ಟೋರಿ, ದೊಡ್ಡಣ್ಣ ಶರಣಾಗುವ ದಿನಗಳು ಹತ್ತಿರ ಬಂತ. ಅಸಹಾಯಕರಾಗ್ಬಿಟ್ರ ಡೊನಾಲ್ಡ್ ಟ್ರಂಪ್. ಹುಂಬುತನದಿಂದ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿಯನ್ನ ಮಾಡಿದರು. ಆದರೆ ಲೆಕ್ಕಾಚಾರ ಎಲ್ಲ ಕೂಡ ಉಲ್ಟಾ ಆಗಿ ಈಗ ಬಹುಶಃ ಯುದ್ಧ ನಿಲ್ಲಿಸುವ ಹಂತಕ್ಕೆ ಬಂದು ನಿಂತ, ಅಥವಾ ಯುದ್ಧ ನಿಲ್ಲಿಸೋಣ ಅನ್ನುವಂಥ ಮುನ್ಸೂಚನೆಯನ್ನ ಡೊನಾಲ್ಡ್ ಟ್ರಂಪ್ ಕೊಟ್ರ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಜಮೀರ್ ಮಾತಿಗೆ ಮಣೆ ಹಾಕದ ಕಾಂಗ್ರೆಸ್, ದಾವಣಗೆರೆಗೆ ಸಮರ್ಥ, ಬಾಗಲಕೋಟೆ ಉಮೇಶ್ ಫಿಕ್ಸ್, ನಾಳೆಯೇ ಪಟ್ಟಿ ಅನೌನ್ಸ್. ಹೋಟೆಲ್ ಮಾಲೀಕರಿಗೆ ಸಿಹಿ ಸುದ್ದಿ ಕೊಟ್ಟ ಕೇಂದ್ರ, ಸೋಮವಾರ ಹೆಚ್ಚುವರಿ ಸಿಲಿಂಡರ್ ನೀಡುತ್ತೆ ಮೋದಿ ಸರ್ಕಾರ. ಮತ್ತೆ ಮೆನು ಹೆಚ್ಚು ಮಾಡೋದಕ್ಕೆ ಮಾಲೀಕರ ನಿರ್ಧಾರ. ಹಾರ್ಮೋಜ್ ಸಂಘರ್ಷದಲ್ಲಿ ಅಮೆರಿಕ ಹೈರಾಣ, ನಿಮ್ಮ ಹಡಗು ನೀವೇ ಕಾಪಾಡಿಕೊಳ್ಳಿ ಎಂದ ದೊಡ್ಡಣ್ಣ. ಶೀಘ್ರವೇ ಯುದ್ಧ ನಿಲ್ಲಿಸಲು ಅಮೆರಿಕ ತೀರ್ಮಾನ. ಇರಾನ್ ಯುದ್ಧದಲ್ಲಿ ದೊಡ್ಡಣ್ಣ ಲಾಕ್, ಅಮೆರಿಕ ಸೇನಾ ನೆಲೆ ಮೇಲೆ ಅಟ್ಯಾಕ್. ಪರ್ಷಿಯಾ ಕ್ಷಿಪಣಿ ಕಂಡು ಮಿತ್ರ ಪಡೆಗಳು ಶಾಕ್. ಯುದ್ಧದ ಹೊಡೆತಕ್ಕೆ ನಲುಗಿದ ಪಾಕಿಸ್ತಾನ್, ಎಲ್ಲೂ ಸಿಗುತ್ತಿಲ್ಲ ಇಂಧನ. ಗಣರಾಜ್ಯೋತ್ಸವ ಪರೇಡ್ ನಿಲ್ಲಿಸಲು ಶಹಬಾಜ್ ತೀರ್ಮಾನ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಆರಂಭದಲ್ಲೇ ಹೋಟೆಲ್ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೀವಿ. ಹೋಟೆಲ್ ಮಾಲೀಕರು ಆತಂಕದಲ್ಲಿದ್ರು, ನಾಳೆಯಿಂದ ಹೋಟೆಲ್ ಮುಚ್ಚಿ ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ರು. ಆದರೆ ಈ ಸುದ್ದಿಯನ್ನ ಕೇಳಿದ ತಕ್ಷಣ, ನೋಡಿದ ತಕ್ಷಣ ನಿಮಗೆ ಸಮಾಧಾನ ಆಗುತ್ತೆ, ನಿರಾಳರಾಗ್ತೀರಿ. ಹೋಟೆಲ್ ಉದ್ಯಮಕ್ಕೆ ಭರ್ಜರಿ ಗುಡ್ ನ್ಯೂಸ್. ರಾಜ್ಯಗಳಿಗೆ ಹೆಚ್ಚುವರಿಯಾಗಿ 20% ಅನಿಲ ಹಂಚಿಕೆಗೆ ಈಗ ಕೇಂದ್ರ ನಿರ್ಧಾರ ಮಾಡಿದೆ. ರೆಸ್ಟೋರೆಂಟ್, ಡಾಬಾ, ಹೋಟೆಲ್, ಕೈಗಾರಿಕಾ, ಕ್ಯಾಂಟೀನ್, ಆಹಾರ ಸಂಸ್ಕರಣೆ, ಡೈರಿ ಕ್ಷೇತ್ರಗಳಿಗೆ ಹೆಚ್ಚುವರಿಯಾಗಿ 20% ಅನಿಲವನ್ನ ಕೊಡೋದಕ್ಕೆ ಸೂಚನೆಯನ್ನ ಕೇಂದ್ರ ನೀಡಿದೆ. ಈಗಾಗಲೇ 30% ಸಿಲಿಂಡರ್ ಕೊಡ್ತಾ ಇರುವಂತದ್ದು ಸರ್ಕಾರ. ಅಲ್ಲಿಗೆ ಅರ್ಧಕ್ಕರ್ಧ 50% ಗ್ಯಾಸ್ ಸರಬರಾಜು ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. 50% ಹೋಟೆಲ್ಗಳಿಗೇನೆ ಕೊಡುತ್ತೆ ಇನ್ನ ಕೇಂದ್ರ. ಈ ನಿರ್ಧಾರವನ್ನ ಮಾಡಿರೋದು ಹೋಟೆಲ್ನವರಿಗೆ ಅತ್ಯಂತ ಖುಷಿಗೆ ಕಾರಣ ಆಗ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ. ಹೀಗಾಗಿ ಸದ್ಯ ಹೋಟೆಲ್ ಮಾಲೀಕರು, ಹೋಟೆಲ್ ಉದ್ಯಮಿಗಳು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಇಷ್ಟು ದಿನ ಇರಾನ್ ವಿರುದ್ಧ ಗುಡುಗುತ್ತಿದ್ದ ಅಮೆರಿಕ ಈಗ ದಿಢೀರನೆ ತನ್ನ ಕಾರ್ಯಾಚರಣೆಯನ್ನ ವೈಂಡ್ ಅಪ್ ಮಾಡೋದಕ್ಕೆ ಮುಂದಾಗಿದೆ.
ಇದು ಅಮೆರಿಕಾದ ಸೋಲ ಅಥವಾ ಇರಾನ್ ಎಸೆದ ತಂತ್ರಕ್ಕೆ ಸಿಕ್ಕ ಜಯವೇ ಅನ್ನೋ ಚರ್ಚೆ ಶುರುವಾಗಿದೆ. ದಯವಿಟ್ಟು ಹಾರ್ಮುಜ್ ಜಲಸಂಧಿಯನ್ನ ರಕ್ಷಿಸಿ, ಶರಣಾಗುವ ಮುನ್ಸೂಚನೆ ಕೊಟ್ಟ ಡೊನಾಲ್ಡ್ ಟ್ರಂಪ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಈ ಯುದ್ಧವನ್ನ ಅಮೆರಿಕ ಮಿತ್ರಕೂಟ ಗೆದ್ದೇ ಗೆಲ್ಲುತ್ತೆ ಅಂತ ಇಡೀ ಜಗತ್ತು ಭಾವಿಸಿತ್ತು. ಆದ್ರೆ ಎಲ್ಲವೂ ಕೂಡ ಉಲ್ಟಾಗ್ತಾ ಇದೆ. ಅದೇ ಅಮೆರಿಕ ಇದೀಗ ಇರಾನ್ ಮುಂದೆ ಶರಣಾಗುವ ಮುನ್ಸೂಚನೆ ಕೊಟ್ಟಿದೆ. ಅಮೆರಿಕ ಈಗ ಯುದ್ಧದಿಂದ ಹಿಂದಕ್ಕೆ ಸರಿಯುವಂತಹ ಮುನ್ಸೂಚನೆಯನ್ನು ಕೂಡ ನೀಡಿದೆ. ಹಾರ್ಮುಜ್ ಜಲಸಂಧಿಯನ್ನು ಬಳಸುವ ಇತರ ದೇಶಗಳು ಅದನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಹೊರಬೇಕು ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. We're doing very well there. We're doing very well overall. We don't use the strait. The United States. We don't need it. Europe needs it. Korea, Japan, China, a lot of other people. So they'll have to get involved a little bit on that one. ಇರಾನ್ಗೆ ಮಣಿದ ದೊಡ್ಡಣ್ಣ. ಹಾರ್ಮುಜ್ ಜಲಸಂಧಿ ಜಾಗತಿಕ ಇಂಧನ ಸರಬರಾಜಿಗೆ ಅನಿವಾರ್ಯ. ಯಾಕಂದ್ರೆ ಇಲ್ಲಿಂದಲೇ ವಿಶ್ವದ 20% ತೈಲ ಅನಿಲ ಸಾಗಾಟವಾಗುತ್ತದೆ. ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಇದೇ ಮಾರ್ಗ ಬೇಕು. ಆದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಅಬ್ಬರಿಸ್ತಾ ಇದೆ. ಸೀಮೈನ್, ಡ್ರೋನ್ ಮತ್ತು ಕ್ಷಿಪಣಿ ನಿಯೋಜಿಸಿದೆ. ಇದೇ ಕಾರಣಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಮಸ್ಯೆ ಕೂಡ ಆಗ್ತಾ ಇದೆ. ಅಮೆರಿಕ ಇಸ್ರೇಲ್ನಿಂದ ಇರಾನ್ ಅನ್ನ ಮಣಿಸೋಕೆ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ದೊಡ್ಡಣ್ಣ ಇದೀಗ ಶರಣಾಗತಿಯ ಹಾದಿಯನ್ನ ಹಿಡಿದ್ನಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇರಾನ್ ಯುದ್ಧವನ್ನ ಮುಗಿಸಲು ಟ್ರಂಪ್ ಒಲವು. ನಮ್ಮ ಗುರಿ ತಲುಪಲು ನಾವು ಬಹಳ ಹತ್ತಿರದಲ್ಲಿದ್ದೇವೆ. ಇರಾನ್ ವಿರುದ್ಧ ನಮ್ಮ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯನ್ನ ಹಂತ ಹಂತವಾಗಿ ಕಡಿಮೆ ಮಾಡುತ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅವರ ಈ ಹೇಳಿಕೆ ಭಾರಿ ಅಚ್ಚರಿಗೆ ಕಾರಣ ಕೂಡವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಹಜವಾಗಿ ಈಗ ಒಂದು ಪ್ರಶ್ನೆ ಬಹುತೇಕರಲ್ಲಿ ಮೂಡ್ತಾ ಇರ್ಬೋದು. ಈಗ ದೂರದ ಇರಾನ್ನಲ್ಲಿ ಯುದ್ಧ ಆಗ್ತಾ ಇದೆ, ನಮ್ಮ ಬೆಂಗಳೂರಿನಲ್ಲಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಯುದ್ಧ ನಡೆಸ್ತಾ ಇರುವಂಥ ದೇಶಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ? ಇಸ್ರೇಲಲ್ಲಿ ಸಿಲಿಂಡರ್ ಸಿಗ್ತಾ ಇದೆಯಾ? ಅಮೆರಿಕಾದಲ್ಲಿ ಸಿಲಿಂಡರ್ ಸಿಗ್ತಾ ಇದೆಯಾ? ಅಲ್ಲೂ ಏನು ತೊಂದರೆ ಆಗ್ತಾ ಇಲ್ವಾ? ಯಾಕಂದ್ರೆ ಇದೇ ಗಲ್ಫ್ ರಾಷ್ಟ್ರಗಳ ಮೇಲೇನೆ ಡಿಪೆಂಡ್ ಆಗಿರುವಂಥದ್ದು ಅನ್ನುವಂಥ ಪ್ರಶ್ನೆ ನಿಮಗೆ ಮೂಡಬಹುದು. ಹಾಗಿದ್ರೆ ಅಮೆರಿಕ ಮತ್ತು ಇಸ್ರೇಲ್ನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ? ಅಲ್ಲಿ ಸಿಲಿಂಡರ್ಗಳು ಬುಕ್ ಆಗ್ತಾ ಇಲ್ವಾ? ಸಿಲಿಂಡರ್ಗಳು ಸಿಗ್ತಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಇಷ್ಟೆಲ್ಲ ಯುದ್ಧ ಆಗ್ತಾ ಇದ್ರು ಕೂಡ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ ಅಮೆರಿಕ ಮಾತ್ರ ಕೂಲ್ ಆಗಿದೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಅನ್ನುವಂತಹ ರೀಸನ್ ಅನ್ನು ಕೊಡ್ತಾ ಹೋಗ್ತೀನಿ ವೀಕ್ಷಕರೇ. ಸದ್ಯ ಯುದ್ಧದ ಕಾರ್ಮೋಡದಿಂದ ಅಮೆರಿಕ ಅಂತೂ ಅಕ್ಷರಶಃ ಹೈರಾಣಾಗಿದೆ, ಅದನ್ನ ನಾವು ಒಪ್ಕೋಬೇಕು. ಯುದ್ಧದ ಖರ್ಚಿನ ಕಾರಣಕ್ಕೆ ದೊಡ್ಡಣ್ಣನ ಬೊಕ್ಕಸ ಖಾಲಿ ಆಗ್ತಾ ಇದೆ. ದಿನವೂ ಕೂಡ ಯುದ್ಧಕ್ಕೆ ಆರ್ಥಿಕವಾಗಿ ನಾವು ಸ್ಟ್ರಾಂಗ್ ಇರಬೇಕು, ಇಲ್ಲ ಅಂತಂದ್ರೆ ಭಾರಿ ಸಮಸ್ಯೆ. ಯುದ್ಧಕ್ಕೆ ನೀರಿನಂತೆ ಹಣ ಖರ್ಚು ಮಾಡ್ತಾ ಇರೋದು ಅಮೆರಿಕ, ಮಾಡಬೇಕು. ಆದರೂ ಕೂಡ ಅಮೆರಿಕಾದಲ್ಲಿ ಪೆಟ್ರೋಲ್, ಡೀಸೆಲ್, LPG ಇದ್ಯಾವುದರ ಚಿಂತೆಯೂ ಕೂಡ ಇಲ್ಲ. ಅಲ್ಲಿ ಪೆಟ್ರೋಲ್ಗೆ ಬರ ಇಲ್ಲ, ಡೀಸೆಲ್ಗೆ ಬರ ಇಲ್ಲ, ಬಹಳ ಮುಖ್ಯವಾಗಿ LPGಗಂತೂ ಬರ ಇಲ್ವೇ ಇಲ್ಲ. ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಓಡಾಡ್ತಾ ಇಲ್ಲ ಅಲ್ಲಿ ಜನ, ಅವ್ರಿಗೆ ಬಹಳ ಯಥೇಚ್ಛವಾಗಿ LPG ಸಿಗ್ತಾ ಇದೆ. ಅಮೆರಿಕಾದಲ್ಲಿ 1 ಗ್ಯಾಲನ್ ಪೆಟ್ರೋಲ್ಗೆ 367 ರೂಪಾಯಿ. 1 ಗ್ಯಾಲನ್ ಪೆಟ್ರೋಲ್ಗೆ ಅಂದರೆ 1 ಗ್ಯಾಲನ್ ಅಂದರೆ ಎಷ್ಟು ಅಂತಂದರೆ 3.78 ಲೀಟರ್, ಹತ್ತತ್ರ 4 ಲೀಟರ್. 3.78 ಲೀಟರ್ ಪೆಟ್ರೋಲ್ 1 ಗ್ಯಾಲನ್ ಅಂದರೆ ಅಮೆರಿಕಾದಲ್ಲಿ 1 ಲೀಟರ್ ಪೆಟ್ರೋಲ್ಗೆ 97 ರೂಪಾಯಿ ಆದಂತೆ ಲೆಕ್ಕ. ನಮ್ಮಲ್ಲಿ 102 ರೂಪಾಯಿ ಕೊಡ್ತೀವಿ ನಾವು, 102ರಿಂದ 103. ಅಲ್ಲಿಗೆ ನಮಗಿಂತ 5ರಿಂದ 6 ರೂಪಾಯಿ ಕಡಿಮೆಗೆ ಪೆಟ್ರೋಲ್ ಸಿಗುತ್ತೆ ಅಮೆರಿಕಾದಲ್ಲಿ. ಅಮೆರಿಕಾದಲ್ಲಿ ಪೆಟ್ರೋಲ್ಗಿಂತ ಡೀಸೆಲ್ ಬೆಲೆನೇ ಹೆಚ್ಚು. 1 ಗ್ಯಾಲನ್ ಡೀಸೆಲ್ಗೆ 5ರಿಂದ 5.16 ಡಾಲರ್ ಹೆಚ್ಚುವರಿಯಾಗಿ ನಾವು ಕೊಡಬೇಕು. ಅರೌಂಡ್ $6 ಅಂತೂ ಹಿಡ್ಕೋಬಹುದು. ಅಂದರೆ ಅಮೆರಿಕಾದಲ್ಲಿ ಲೀಟರ್ ಡೀಸೆಲ್ ಬೆಲೆ 115ರಿಂದ 120 ರೂಪಾಯಿ.
ನಾವು 90ರಿಂದ 91 ರೂಪಾಯಿ ಕೊಡ್ತೀವಿ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ. ಅಲ್ಲಿ 115ರಿಂದ 120 ರೂಪಾಯಿ ಪರ್ ಲೀಟರ್ ಜಾಸ್ತಿ ಆಯಿತು. ಎಂಥದ್ದೇ ಯುದ್ಧ ನಡೆದರೂ ಕೂಡ ಅಮೇರಿಕಾಕ್ಕೆ LPG ಸಮಸ್ಯೆ ಮಾತ್ರ ಆಗೋದಿಲ್ಲ. ಅದು ಹೆಂಗೆ? ಕಾರಣ ಅಮೇರಿಕಾಗೆ ಬೇಕಾಗುವಂತಹ 99% LPG ಕೊಡೋದೇ ಕೆನಡಾ. 99% LPGಯನ್ನು ಕೆನಡಾ ದೇಶದಿಂದ ಅವರು ತರಿಸ್ಕೋತಾರೆ. ಹಿಂಗಾಗಿ ಇಲ್ಲಿ ಗಲ್ಫ್ ಕಂಟ್ರೀಸಲ್ಲಿ ಏನಾದ್ರೇನು, ಇರಾನ್, ಇರಾಕ್, ಸೌದಿ, ಕತಾರ್, UAE ಎಲ್ಲ ಕಡೆನೂ ಸಮಸ್ಯೆ ಆದರೂ ನಮಗೆ LPGಯ ತೊಂದರೆ ಇಲ್ಲ. ಕಾರಣ ಅಮೇರಿಕಾದಿಂದ LPG ಬರೋದು ಕೆನಡಾದಿಂದ. 99% LPG ಕೊಡೋದೇ ಕೆನಡಾ ಆಗಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ವಿಘ್ನಗಳಿಲ್ಲ. LNGಯು ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ 78%, ಕೆನಡಾದಿಂದ 19%, ಜಮೈಕಾದಿಂದ 8% LNG ಬರುತ್ತೆ, ಅಂದರೆ ನ್ಯಾಚುರಲ್ ಗ್ಯಾಸ್. ಅದೇ ಕಾರಣಕ್ಕೆ ಅಮೇರಿಕಾಕ್ಕೆ ಯುದ್ಧದ ಬಿಸಿ ಹೆಚ್ಚಾಗಿ ತಟ್ಟೋದಿಲ್ಲ, ಸಿಲಿಂಡರ್ನ ಸಮಸ್ಯೆ ಕಾಡೋದಿಲ್ಲ. ಜಗತ್ತಿಗೆ ಕೊಳ್ಳಿ ಇಟ್ಟು ದೊಡ್ಡಣ್ಣ ಅಮೇರಿಕ ಆರಾಮಾಗಿದೆ. ನೀವೇನಾದರೂ ಮಾಡ್ಕೊಂಡು ಹೋಗ್ರಿ, ನಾವು ಮಾತ್ರ ಯಥೇಚ್ಛವಾಗಿ ಸಿಲಿಂಡರ್ ತೊಗೊಂಡು ಆರಾಮಾಗಿದ್ದೀವಿ. ಕಾರಣ ಕೆನಡಾದಿಂದ ಹೆಚ್ಚು ಬರ್ತಾ ಇರೋದು. ಇನ್ನು ನೆಕ್ಸ್ಟ್, ನೋಡಿ, ಭಾರತದ ಆರ್ಥಿಕತೆಯ ಮೇಲೆ ಕೇವಲ ತೈಲ ಮತ್ತು ಇಂಧನ, ಈ LPG ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂದ್ಕೊಂಡ್ರೆ ಅದು ತಪ್ಪು. ಇಡೀ ಜಗತ್ತು ಈಗ ತೈಲ ಮತ್ತು ಯುದ್ಧ ಭೂಮಿಯ ಮೇಲೆ ಲಕ್ಷ್ಯ ವಹಿಸಿದ್ರೆ ನಮ್ಮ ಭಾರತಕ್ಕೆ ಮತ್ತೊಂದು ಗಂಡಾಂತರ ಎದುರಾಗಿದೆ. ಏನು ಆ ಗಂಡಾಂತರ? ಈ ವರದಿ ನೋಡ್ಕೊಂಬನ್ನಿ. ಮಧ್ಯಪ್ರಾಚ್ಯದ ಯುದ್ಧದಿಂದ ಭಾರತಕ್ಕೆ ಹೊಸ ಶಾಕ್. ತೈಲ ಗ್ಯಾಸ್ ಅಷ್ಟೇ ಅಲ್ಲ, ರೂಪಾಯಿಗೆ ಗಂಡಾಂತರ. ಭಾರತದ ಆರ್ಥಿಕತೆಯ ಮೇಲೆ ಕೇವಲ ತೈಲ ಮತ್ತು ಗ್ಯಾಸ್ ದರ ಏರಿಕೆಯ ಕಾರ್ಮೋಡ ಕವಿದಿಲ್ಲ. ಬದಲಿಗೆ ಭಾರತವು ಇನ್ನೊಂದು ಮೌನದ ಸಂಕಷ್ಟವನ್ನ ಎದುರಿಸುತ್ತಿದೆ. ಅದೇ ಭಾರತೀಯ ರೂಪಾಯಿ ಕುಸಿತ. ದೇಶದ ಗಮನ ಯುದ್ಧ, ತೈಲ ಅನಿಲ ಬಿಕ್ಕಟ್ಟಿನ ಮೇಲಿರುವಾಗ ರೂಪಾಯಿ ಮೌಲ್ಯದ ಕುಸಿತ ದೇಶದ ಆರ್ಥಿಕ ಸ್ಥಿತಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಭಾರತ ತನ್ನ ಇಂಧನ ಅವಶ್ಯಕತೆಗಳ ಬಹುಪಾಲನ್ನ ಆಮದು ಮಾಡುವ ದೇಶ. ಆದ್ದರಿಂದ ಕಚ್ಚಾ ತೈಲದ ಬೆಲೆ ಏರಿಕೆ ನೇರವಾಗಿ ಆಮದು ಬಿಲ್ ಹೆಚ್ಚಳಕ್ಕೆ ಕಾರಣವಾಗ್ತಿದೆ. ಈ ನಡುವೆ ಜಾಗತಿಕ ವ್ಯಾಪಾರವು US ಡಾಲರ್ನಲ್ಲಿ ನಡೆಯುವುದರಿಂದ ಡಾಲರ್ ಬಲವರ್ಧನೆ ರೂಪಾಯಿಗೆ ಮತ್ತಷ್ಟು ಹೊಡೆತ ನೀಡುತ್ತಿದೆ. $93.49 ಮಟ್ಟಕ್ಕೆ ಕುಸಿದ ರೂಪಾಯಿ ಮೌಲ್ಯ. ರೂಪಾಯಿ ಮೌಲ್ಯವು ಪ್ರತಿ ಡಾಲರ್ಗೆ 93.49 ಮಟ್ಟಕ್ಕೆ ಕುಸಿದು ಹೊಸ ಸಾರ್ವಕಾಲಿಕ ಕನಿಷ್ಠವನ್ನ ತಲುಪಿದೆ. ಈ ಕುಸಿತವು ಕೇವಲ ಸಂಖ್ಯೆಗಳ ಆಟವಲ್ಲ, ಇದು ದೇಶದ ಆರ್ಥಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವ ಸೂಚನೆ ಎನ್ನಲಾಗ್ತಿದೆ. The decline of the rupee under the UPA government was somehow a fault of the Prime Minister. If this decline is because of international forces beyond our government's control, then I think that places in perspective what happened during our time as well. So I think the rupee is obviously subject to a great deal of volatility these days. ರೂಪಾಯಿ ಕುಸಿತದ ಪ್ರಮುಖ ಕಾರಣಗಳಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯೂ ಒಂದು. ಜಾಗತಿಕ ಮಾರುಕಟ್ಟೆಯಲ್ಲಿ ಬ್ಯಾರೆಲ್ಗೆ $180 ಬಿಲಿಯನ್ ತಲುಪುವ ಸಾಧ್ಯತೆಗಳಿವೆ. ಆದ್ದರಿಂದ ಹೂಡಿಕೆದಾರರು ಸುರಕ್ಷಿತ ಆಸ್ತಿಯಾದ ಡಾಲರ್ ಕಡೆಗೆ ತಿರುಗುತ್ತಿದ್ದಾರೆ. ಆದ್ದರಿಂದ US ಡಾಲರ್ ಬಲವರ್ಧನೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಅಮೇರಿಕಾದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇನ್ನೊಂದು ದೇಶ ಇಸ್ರೇಲಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ, ಇಸ್ರೇಲಲ್ಲಿ ಸಿಲಿಂಡರ್ ಗ್ಯಾಸ್ಗಳು ಸಿಗ್ತಾ ಇದೆಯಾ, ಇಲ್ಲಿ ಏನು ತೊಂದರೆ ಇಲ್ವಾ, ಇವೆಲ್ಲವೂ ಕೂಡ ನಿಮಗೆ ಪ್ರಶ್ನೆ ಇರುತ್ತೆ. ಬಹಳ ತೊಂದರೆ ಆಗ್ತಾ ಇದೆ ಅಥವಾ ತೊಂದರೆ ಆಗ್ತಾ ಇಲ್ಲ, ಮತ್ತು ಈ ದೇಶ ಯಾರ ಮೇಲೆ ಅವಲಂಬಿತ ಆಗಿದೆ, ಇವೆಲ್ಲವೂ ಕೂಡ ಪ್ರಶ್ನೆ. ನೋಡಿ, ಒಂದು ಮಾತನ್ನು ನಾವು ಒಪ್ಕೊಳ್ಳೇಬೇಕು, ಇರಾನ್ ಜೊತೆಗಿನ ಯುದ್ಧದಿಂದ ಇಸ್ರೇಲ್ಗೂ ಕೂಡ ಆರ್ಥಿಕವಾಗಿ ಭಾರಿ ಏಟು ಬಿದ್ದಿದೆ. ಇಸ್ರೇಲಲ್ಲಿ 14.2 kg ಸಿಲಿಂಡರ್ನ ಬೆಲೆ
₹1689. 14 kg ಸಿಲಿಂಡರ್ನ ಬೆಲೆಯಲ್ಲಿ ₹1689. ಇಸ್ರೇಲಲ್ಲಿ ಅತ್ಯಂತ ದುಬಾರಿ ಬೆಲೆಗೆ ಪೆಟ್ರೋಲ್ ಸಿಗುತ್ತೆ. ಇಸ್ರೇಲಲ್ಲಿ 1 ಲೀಟರ್ ಪೆಟ್ರೋಲ್ಗೆ ಬರೋಬ್ಬರಿ ₹221 ವೀಕ್ಷಕರೇ. ಇಸ್ರೇಲಲ್ಲಿ ಪರ್ ಲೀಟರ್ ₹221 ಕೊಡ್ಬೇಕು ನಾವು. ಪೆಟ್ರೋಲ್ಗೆ ಹೋಲಿಸಿದ್ರೆ ಇಸ್ರೇಲಲ್ಲಿ ಡೀಸೆಲ್ನ ಬೆಲೆ ಸ್ವಲ್ಪ ಕಡಿಮೆ ಅಂದರೆ ಎಷ್ಟು? ಬರೋಬ್ಬರಿ ₹209. ಅಲ್ಲಿ ಇಸ್ರೇಲ್ ಅವ್ರಿಗೆ ಸ್ವಲ್ಪ ಕಡಿಮೆನೆ, ಆದರೆ ₹209 ನಮಗೆ ಹೋಲಿಸ್ಕೊಂಡ್ರೆ ಜಾಸ್ತಿನೇ ಆಯ್ತು. ₹9 ಕೊಡ್ತೀವಿ ನಾವು. ₹209 ಅಲ್ಲಿ ಇಸ್ರೇಲಲ್ಲಿ ಲೀಟರ್ ಡೀಸೆಲ್ ಬೆಲೆ ಬರೋಬ್ಬರಿ ₹209. ಅದೇ ಕಾರಣಕ್ಕೆ ಇಸ್ರೇಲಲ್ಲಿ ಪ್ರಯಾಣ ಸಿಕ್ಕಾಪಟ್ಟೆ ದುಬಾರಿ. ವಿಶ್ವದಲ್ಲೇ ಬದುಕೋದಕ್ಕೆ ಅತ್ಯಂತ ದುಬಾರಿ ನಗರ ಅಂತಂದ್ರೆ ಟೆಲ್ ಅವೀವ್, ಇಸ್ರೇಲ್ನ ರಾಜಧಾನಿ. ಸಿಂಗಪೂರ್, ನ್ಯೂಯಾರ್ಕ್ ಬಿಟ್ರೆ ಟೆಲ್ ಅವೀವ್ ಅತಿ ದುಬಾರಿ ಪ್ರದೇಶ. ಸಿಕ್ಕಾಪಟ್ಟೆ ದುಡ್ಡಿದ್ರೆ ಅಲ್ಲಿ ಇದ್ದು ಬರಬಹುದು. ಇಸ್ರೇಲಲ್ಲಿ 1 ಲೀಟರ್ ಹಾಲಿನ ಬೆಲೆ ಹತ್ರ ₹200. ಇಸ್ರೇಲಲ್ಲಿ 1 kg ಅಕ್ಕಿ ಬೆಲೆ ಹೆಚ್ಚು ಕಡಿಮೆ ₹270. ಇಸ್ರೇಲಲ್ಲಿ 12 ಮೊಟ್ಟೆಯ ಬೆಲೆ 1 ಡಜನ್ ₹427 ಕೊಡಬೇಕು. ಈ ರೀತಿ ಅಲ್ಲಿಯ ದಿನಸಿ ಬೆಲೆ ಮತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆ ಇರುವಂಥದ್ದು. ಸಮಗ್ರವಾಗಿ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಯುದ್ಧದಿಂದಾಗಿ ಇಸ್ರೇಲ್ಗೆ. ಇನ್ನು ನೆಕ್ಸ್ಟ್, ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರಗಳನ್ನು ಏರಿಸಲಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ ₹2.30 ಹೆಚ್ಚಳ ಮಾಡಲಾಗಿದೆ. ಜಾಗತಿಕವಾಗಿ ತೈಲ ಸರಬರಾಜು ವ್ಯತ್ಯಯಗೊಂಡಿರುವ ಪರಿಣಾಮ ಈ ಏರಿಕೆಯನ್ನ ಮಾಡಲಾಗಿದೆ. ಆದರೆ ಅಧಿಕೃತವಾಗಿ ಯಾವ ಕಾರಣವನ್ನು ಕೂಡ ಕೊಡಲಾಗಿಲ್ಲ. ಆದರೆ ಮಾಮೂಲಿಯ ಅನ್ಲೆಡೆಡ್ ಪೆಟ್ರೋಲ್ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಆಗಿಲ್ಲ. ಏನು ಬಂದರೂ ಜಾಸ್ತಿ ಆದರೂ ನಾವು ಅದನ್ನು ಅನುಭವಿಸ್ಲೇಬೇಕು, ಆ ಥರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬ ಕಷ್ಟ ಆಗ್ತದೆ. ಈಗ ನೋಡಿ ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡಿದ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ಥರ ಅಡುಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬ ಕಷ್ಟ ಆಗ್ತದೆ. ಏನು ಬಂದರೂ ಜಾಸ್ತಿ ಆದರೂ ನಾವು ಅದನ್ನು ಅನುಭವಿಸ್ಲೇಬೇಕು, ಆ ಥರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ಬೆಂಗಳೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದಾಗಲೆಲ್ಲ ನಮಗೆ ಇರಾನ್ ನೆನಪಾಗುತ್ತೆ. ಯಾಕೆ ನೆನಪಾಗುತ್ತೆ ಅಂತಂದರೆ, ಇರಾನ್ನಲ್ಲಿ 1 ಲೀಟ್ರ್ ಪೆಟ್ರೋಲ್ಗೆ ₹1 ವೀಕ್ಷಕರೇ. ಡೀಸೆಲ್ 1 ಲೀಟ್ರಿಗೆ ಎಷ್ಟು? 21 ಪೈಸಾ. ಅಮೇರಿಕಾದ ನಿರ್ಬಂಧಗಳಿಂದ ಅಕ್ಷರಶಃ ಈಗ ಇರಾನ್ ನಲುಗಿ ಹೋಗಿದೆ. ಅಕ್ಷರಶಃ ಪಾತಾಳವನ್ನು ಕಂಡಿದೆ ಇರಾನ್ ಕರೆನ್ಸಿ ರಿಯಾಲ್. ಭಾರತದ ₹1 ಇರಾನಿನ 14,029 ರಿಯಾಲ್ಗೆ ಸಮ. ಯುದ್ಧ ಪೀಡಿತ ಇರಾನ್ ಎಷ್ಟೊಂದು ಸ್ಟ್ರಾಂಗ್ ಅಂದರೆ ಯುದ್ಧದ ಪೂರ್ವದಲ್ಲಿ ಮತ್ತು ಈಗ ಯುದ್ಧದಲ್ಲಿಯೂ ಕೂಡ ಪ್ರತಿದಾಳಿಯನ್ನ ನಡೆಸ್ತಾನೆ ಇದೆ. ಕಾಂಪ್ರಮೈಸ್ ಆಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದೆ ಇರಾನ್. ಆ ಮಾತು ಬೇರೆ. ಇರಾನ್ನಲ್ಲಿ ನೀರಿಗಿಂತ ಕಡಿಮೆ ಬೆಲೆಗೆ ಸಿಗೋದು ಪೆಟ್ರೋಲ್. ಅವರು ನೀರಿಗೇನೆ ಜಾಸ್ತಿ ದುಡ್ಡು ಕೊಡ್ತಾರೆ, ಆದರೆ ಪೆಟ್ರೋಲ್ ನೀರಿನಂಗೆ ಯೂಸ್ ಮಾಡ್ತಾರೆ. ಇರಾನ್ನಲ್ಲಿ 1 ಲೀಟರ್ ನೀರಿನ ಬೆಲೆ ₹23. ಇರಾನ್ನಲ್ಲಿ ₹1.07 1 ಲೀಟರ್ ಪೆಟ್ರೋಲನ್ನು ತಗೋಬಹುದು ನೀವು. ಆದರೆ ₹23 ಕೊಟ್ಟು 1 ಲೀಟರ್ ನೀರನ್ನು ತಗೋಬೇಕು. ನೋಡಿ, ಇಲ್ಲೇ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ. ₹1ಗೆ 1 ಲೀಟರ್ ಪೆಟ್ರೋಲ್ ಸಿಕ್ಬಿಡುತ್ತೆ, ಆದರೆ ಅದೇ 1 ಲೀಟರ್ ನೀರಿಗೆ ₹23 ಕೊಡಬೇಕು. ₹1.07 ₹23. ಒಂದು ವೇಳೆ ಡೀಸೆಲ್ ಬೆಲೆ ಕೇಳಿದರೆ ನೀವು ನಿಜಕ್ಕೂ ಬೆಸ್ತು ಬೀಳ್ತೀರಿ. ಕೇವಲ 21 ಪೈಸೆಗೆ ಇರಾನ್ನಲ್ಲಿ 1 ಲೀಟರ್ ಡೀಸೆಲ್ ಸಿಗುತ್ತೆ. 21 ಪೈಸೆಗೆ 1 ಲೀಟರ್ ಡೀಸೆಲ್. ಇದೇ ಕಾರಣಕ್ಕೆ ಇರಾನ್ನಲ್ಲಿ ಜೀವಿಸೋದಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲ. ಅಂದರೆ ಪೆಟ್ರೋಲ್ ಡೀಸೆಲ್ ಕುಡ್ಕೊಂಡೇ ಬದುಕ್ಬಿಡ್ತಾರ ಅಂತ ಕೇಳಬೇಡ್ರಿ. ಮತ್ತೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಷ್ಟೊಂದು ಕಡಿಮೆ ಇದೆ ಅನ್ನುವಂಥ ಲೆಕ್ಕಾಚಾರ. ಯುದ್ಧ ನಡೀತಾ ಇದ್ರೂ ಕೂಡ ಹಣದುಬ್ಬರದ ಬಿಸಿ ಅಲ್ಲಿ ತಟ್ಟಿಲ್ಲ. ಆಮೇಲೆ ಹಾರ್ಮುಜ್ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾರೆ.
ಅದಕ್ಕಾಗಿ ಇರಾನ್ನವರು ಈಗ ಟೋಲ್ ಸಂಗ್ರಹ ಮಾಡೋದಕ್ಕೂ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಸಹಜವಾಗಿ ಕೇಳಿರ್ತೀರಿ, ದುಡ್ಡನ್ನು ಏನು ಮಾರಾಯ ಅವನು ನೀರು ಖರ್ಚು ಮಾಡ್ದಂಗೆ ಮಾಡ್ತಾನೆ ಅಂತ ಹೇಳಿ. ಇರಾನ್ನಲ್ಲಿ ನೀರು ಖರ್ಚು ಮಾಡೋಂಗಿಲ್ಲ. ಕಾರಣ ನೀರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನು ಕೊಡಬೇಕವರು. ಪೆಟ್ರೋಲ್ ನಿಮಗೆ ನೀರಿನ ಥರ ಸಿಕ್ಬಿಡುತ್ತೆ, ಆದರೆ ನೀರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನು ಅವರು ವ್ಯಯ ಮಾಡಬೇಕಾಗುತ್ತೆ. ಇದು ಇರಾನ್ನ ಪರಿಸ್ಥಿತಿ. ಇನ್ನು ನೆಕ್ಸ್ಟ್, ಮಧ್ಯಪ್ರಾಚ್ಯದಲ್ಲಿನ ಇರಾನ್ ಅಮೆರಿಕ ಹಿಂದೂ ಮಹಾಸಾಗರವನ್ನು ತಲುಪಿದೆ. ಇರಾನ್ ಮೇಲಿನ ದಾಳಿಗೆ ಅಮೆರಿಕಕ್ಕೆ ಸಹಾಯ UK ತನ್ನ ನೆಲೆಗಳನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧಾಗಿದೆ. ಇದೀಗ ಬ್ರಿಟಿಷರ ಆ ಸೇನಾ ನೆಲೆಯ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಯಾವ ರೀತಿ ನೋಡ್ಕೊಂಬನ್ನಿ. ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ ಅಟ್ಯಾಕ್. ಪರ್ಷಿಯಾದ ಬಳಿ ಇನ್ನೂ ಇವೆ ಡೆಡ್ಲಿ ಅಸ್ತ್ರಗಳು. ಇರಾನ್ ಡ್ರೋನ್ ಶಕ್ತಿ ಇಡೀ ಜಗತ್ತಿಗೆ ಗೊತ್ತು. ಇದೀಗ ಇರಾನ್ ತನ್ನ ಘಾತಕ ಕ್ಷಿಪಣಿಗಳನ್ನು ಹೊರತೆಗೆದಿದೆ. ಹಿಂದೂ ಮಹಾಸಾಗರದ ಅತ್ಯಂತ ರಹಸ್ಯ ದ್ವೀಪವಾದ ಡಿಯಾಗೋ ಗಾರ್ಸಿಯಾ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ದಾಳಿ ನಡೆಸಿದೆ. ಇಷ್ಟು ದಿನ ತನ್ನ ನೆರೆಹೊರೆಯ ದೇಶಗಳಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದ ಇರಾನ್ ಇದೀಗ ತನ್ನ ಯುದ್ಧ ಮಾದರಿಯನ್ನೇ ಬದಲಿಸಿದ್ದು ಹಿಂದೂ ಮಹಾಸಾಗರದಲ್ಲಿರುವಂಥ ಡಿಯಾಗೋ ಗಾರ್ಸಿಯಾದ UK US ಸೇನಾ ನೆಲೆ ಮೇಲೆ ದಾಳಿ ಮಾಡಿದೆ. 4,000 ಕಿಲೋಮೀಟರ್ ದೂರದ ನೆಲೆ ಮೇಲೆ ಅಟ್ಯಾಕ್. ಇರಾನ್ನಿಂದ 3,800ರಿಂದ 4,000 ಕಿಲೋಮೀಟರ್ ದೂರದ ಡಿಯಾಗೋ ಗಾರ್ಸಿಯಾ ಗುರಿಯಾಗಿಸಿ 2 ಮಧ್ಯಮ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಸಿ ದಾಳಿ ನಡೆಸಿದೆ. ಮೊದಲ ಕ್ಷಿಪಣಿ ಹಾರಾಟದ ವೇಳೆ ವಿಫಲವಾಗಿದ್ದು 2ನೇ ಕ್ಷಿಪಣಿಯನ್ನು ಅಮೆರಿಕ ತಡೆದಿದೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಶಹಾಬ್ 1 ರೇಂಜ್ 300 ಕಿಲೋಮೀಟರ್, ಫತೇಹಾ 110 ರೇಂಜ್ 300 ಕಿಲೋಮೀಟರ್, ಶಹಾಬ್ 2 ರೇಂಜ್ 500 ಕಿಲೋಮೀಟರ್, ಫತೇಹಾ 313 ರೇಂಜ್ 500 ಕಿಲೋಮೀಟರ್, ಜೋಲ್ಫಾಗರ್ ರೇಂಜ್ 700 ಕಿಲೋಮೀಟರ್, ಕಿಯಾಮ್ ಮಿಸೈಲ್ ರೇಂಜ್ 700ರಿಂದ 800 ಕಿಲೋಮೀಟರ್, ಶಹಾಬ್ 3 ರೇಂಜ್ 1300ರಿಂದ 2000 ಕಿಲೋಮೀಟರ್, ಯಮಾಡ್ ರೇಂಜ್ 1700ರಿಂದ 200 ಕಿಲೋಮೀಟರ್, ಗದರ್ ರೇಂಜ್ 2000 ಕಿಲೋಮೀಟರ್, ಸಜ್ಜಿಲ್ ರೇಂಜ್ 2000ದಿಂದ 2500 ಕಿಲೋಮೀಟರ್, ಕೋರಮ್ ಶಹರ್ ರೇಂಜ್ 2000 ಕಿಲೋಮೀಟರ್, ಖೈಬರ್ ಶೇಖನ್ ರೇಂಜ್ 1450ರಿಂದ 2000 ಕಿಲೋಮೀಟರ್, ಹಜ್ ಕಾಸಿಮ್ ರೇಂಜ್ 1400ರಿಂದ 1800 ಕಿಲೋಮೀಟರ್, ಫತಹಾ 1 ಮತ್ತು 2 ರೇಂಜ್ 1400ರಿಂದ 1500 ಕಿಲೋಮೀಟರ್ ಇದೆ. ಇರಾನ್ ಬಹಿರಂಗಪಡಿಸಿರುವ ಕ್ಷಿಪಣಿ ವ್ಯಾಪ್ತಿ ಎಷ್ಟು? ಇರಾನ್ ತನ್ನ ಕ್ಷಿಪಣಿಯ ವ್ಯಾಪ್ತಿಯನ್ನು ಕೇವಲ 2000 ಕಿಲೋಮೀಟರ್ಗೆ ಸೀಮಿತಗೊಳಿಸಿದೆ ಅಂತ ವಿದೇಶಾಂಗ ಸಚಿವ ಅರಗ್ವಿ ಹೇಳಿದ್ದಾರೆ. ಆದರೆ ಈ ದಾಳಿಯ ವ್ಯಾಪ್ತಿಯು ಇರಾನ್ ಅಧಿಕೃತವಾಗಿ ಬಹಿರಂಗಗೊಳಿಸಿದ ಕ್ಷಿಪಣಿಗಳಿಗಿಂತ ಬಹಳ ಹೆಚ್ಚಾಗಿದೆ. ಯುದ್ಧದ ಪರಿಣಾಮಗಳು ಯಾವ ರೀತಿ ಕಾಡ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ಹಾರ್ಮುಜ್ನಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇರುವಂಥದ್ದು ಅದು ಇರಾನ್. ಅಮೆರಿಕದವ್ರು ಅಂದ್ಕೊಂಡ್ರು ಹಾರ್ಮುಜ್ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿ ಬಿಡೋಣ ಅಂತ ಹೇಳಿ. ಹತ್ರನೂ ಬರ್ಲಿಕ್ಕೆ ಬಿಡಲಿಲ್ಲರಿ ಇರಾನ್ನವರು. 24 ಗಂಟೆಯಲ್ಲಿ ಒಂದೇ ಒಂದು ಹಡಗು ಕೂಡ ಬಿಟ್ಟಿಲ್ಲ. ಆಚೆ ಬರುವಂಗೆ ಇಲ್ಲ, ಬಿಡುವಂಗೂ ಇಲ್ಲ. ಹಾರ್ಮುಜ್ನಲ್ಲಿಯೂ ಕೂಡ ಭಾರತದ ಪ್ರಭಾವ ಹೆಚ್ಚು. ಈ ರೀತಿಯ ಪರಿಸ್ಥಿತಿಯ ಮಧ್ಯೆಯೂ ಕೂಡ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾರ್ಮುಜ್ನ ಜಲಮಾರ್ಗದಲ್ಲಿ ಯುದ್ಧದ ಮಧ್ಯೆಯೂ ಕೂಡ ಭಾರತಕ್ಕೆ ದೊಡ್ಡ ರಿಲೀಫ್. ಇರಾನ್ ನಾಯಕರ ಜೊತೆಗೆ ಭಾರತ ನಿರಂತರವಾಗಿ ಮಾತುಕತೆಯನ್ನ ನಡೆಸಿರೋದು. ಭಾರತದ ಧ್ವಜ ಇರುವ 2 ಹಡಗು ಬಿಡೋದಕ್ಕೆ ಇರಾನ್ ತೀರ್ಮಾನ ಮಾಡಿದೆ. LPGಯನ್ನ ತುಂಬಿರುವಂತಹ 2 ಹಡಗುಗಳು ಈಗ ಮತ್ತೆ ಅಲ್ಲಿಂದ ರಿಲೀಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಯಾವ ಹಡಗಿನ ಮೇಲೆ ಭಾರತದ ಧ್ವಜ ಇದೆಯೋ ಅದು ಯಾವುದಕ್ಕೂ ತೊಂದರೆ ಕೊಡೋದಕ್ಕೆ ಹೋಗಬೇಡಿ, ಅವರು ಆರಾಮಾಗಿ ಹೋಗಲಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಭಾರತಕ್ಕೆ ಫೈನ್ ಗ್ಯಾಸ್ ಬರ್ತಾ ಇದೆ,
ಜಗ್ ವಸಂತ್ ಹಡಗು ಬರ್ತಾ ಇದೆ, ಈಗಾಗಲೇ ಶಿವಾಲಿಕ್ ಬಂದಿದೆ, ಮತ್ತೊಂದು ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನು ತಗೊಂಡು ಬಂದಿದೆ. ಈ ರೀತಿ ನಿರಂತರವಾಗಿ ಬರ್ತಾ ಇರೋದು. ಈಗ ಮತ್ತೆ 2 ಹಡಗುಗಳಿಗೆ ಇರಾನ್ ದಾರಿ ಮಾಡಿಕೊಟ್ಟಿದೆ. ಸದ್ಯ UAEಯ ಶಾರ್ಜಾ ಬಳಿ ಇದ್ದಾವೆ ಈ ಹಡಗುಗಳು. ಹಾರ್ಮುಜ್ ಜಲಸಂಧಿಯಲ್ಲಿರುವಂಥದ್ದು ಭಾರತದ 22 ಹಡಗುಗಳು. ಅಷ್ಟೂ ಹಡಗುಗಳನ್ನು ಬಿಡಿಸೋದಕ್ಕೆ ಭಾರತ ಪ್ರಯತ್ನಿಸ್ತಾ ಇದೆ. ವಿಶ್ವದಲ್ಲಿ ಯುದ್ಧದಿಂದಾಗಿ ಬೆಲೆಗಳು ಏರಿಕೆ ಆಗ್ತಾ ಇದೆ, ಆದರೆ ಭಾರತದ ಡಿಪ್ಲೊಮೆಸಿ ವರ್ಕೌಟ್ ಆಗ್ತಾ ಇದೆ. ರಾಜತಾಂತ್ರಿಕತೆ ಇಲ್ಲಿ ಕೆಲಸ ಮಾಡ್ತಾ ಇದೆ. 2 LPG ಹಡಗುಗಳು ಬಂದರೆ ಇನ್ನಷ್ಟು ರಿಲೀಫ್ ನಿಶ್ಚಿತ. ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ ಮಂಗಳೂರಿಗೆ ರಷ್ಯಾದಿಂದ ಒಂದು ಹಡಗು ಬಂತು. ಈ ಕಡೆ ಗುಜರಾತ್ನ ಮುಂದ್ರಾ ಬಂದರಿಗೂ ಕೂಡ ಶಿವಾಲಿಕ್ ಬಂದಾಗಿದೆ. ಈ ರೀತಿ ನಿರಂತರವಾಗಿ ಸಪ್ಲೈ ಆದರೆ ಸಮಸ್ಯೆ ಆಗೋದಿಲ್ಲ. ಇದು ಒಂದು ಸಮಾಧಾನ. ನೋಡಿ, ಇಡೀ ದೇಶದಲ್ಲಿ ಸಿಲಿಂಡರ್ನ ಅಭಾವ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ. ಅದರಲ್ಲೂ ನಮ್ಮ ರಾಜ್ಯ ಇಲ್ಲಿಯೂ ಕೂಡ ಎಷ್ಟೊಂದು ತೊಂದರೆಗಳಾಗ್ತಾ ಇದೆ. ಸಿಲಿಂಡರ್ ಬುಕ್ ಮಾಡಿದರೆ ಬುಕ್ ಆಗ್ತಾ ಇಲ್ಲ, ಸರ್ವರ್ ಡೌನ್, ಏಜೆನ್ಸಿಗೆ ಹೋದರೆ ಬುಕ್ ಮಾಡ್ಕೊಂಬನ್ನಿ ಅಂತಿದ್ದಾರೆ, ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ, OTP ಬಂದಿದೆ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ, ಏನು ಮಾಡೋಣ ಅನ್ನುವಂಥದ್ದು ಗೃಹಿಣಿಯರ ಪ್ರಶ್ನೆ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಹೇಗಪ್ಪ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಇದಕ್ಕೆ ಉತ್ತರ ಇದೆಯಾ? ಈ ವರದಿಯನ್ನು ನೋಡ್ಕೊಂಬನ್ನಿ ವೀಕ್ಷಕರೇ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಿಲಿಂಡರ್ ಸಂಕಷ್ಟ. ಗ್ಯಾಸ್ ಏಜೆನ್ಸಿ ಮುಂದೆ ತಪ್ಪದ ಗೋಳಾಟ. ರಾಜ್ಯದಲ್ಲಿ ಸಿಲಿಂಡರ್ಗಾಗಿ ಜನರು ಪರದಾಡೋದು ತಪ್ತಾ ಇಲ್ಲ. ದಿನದಿಂದ ದಿನಕ್ಕೆ ಗ್ಯಾಸ್ ಟ್ರಬಲ್ ಹೆಚ್ಚಾಗುತ್ತಲೇ ಇದೆ. ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತು ಹೈರಾಣಾಗ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಸರದಿ ಸಾಲು. ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಸಿಲಿಂಡರ್ಗಾಗಿ ನೂರಾರು ಗ್ರಾಹಕರು ಏಜೆನ್ಸಿ ಮುಂದೆ ಕ್ಯೂ ನಿಂತು ಪರದಾಡಿದ್ರು. ಗೃಹ ಬಳಕೆ ಗ್ಯಾಸ್ಗೂ ಕುತ್ತು ಭೀತಿ. ಕಮರ್ಷಿಯಲ್ ಬೆನ್ನಲ್ಲೇ ಗೃಹ ಬಳಕೆ ಗ್ಯಾಸ್ ಕೂಡ ಜನರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹಾವೇರಿಯಲ್ಲಿ ಒಂದೇ ದಿನಕ್ಕೆ ಬರೋಬ್ಬರಿ 9,000 ಸಿಲಿಂಡರ್ ಬುಕ್ಕಿಂಗ್ ಆಗಿದೆ. ದಾಖಲೆಯ ಸಿಲಿಂಡರ್ ಬುಕ್ಕಿಂಗ್ಗೆ ಏಜೆನ್ಸಿ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಹೋಟೆಲ್ಗಳು ಸೌದೆ ಒಲೆಗೆ ಮಾರ್ಪಾಡು. ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ಮಡಿಕೇರಿಯಲ್ಲಿ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗಿವೆ. ಕೆಲ ಹೋಟೆಲ್ಗಳು ಸೌದೆ ಒಲೆಗೆ ಮಾರ್ಪಾಡಾಗಿವೆ. ಸೌದೆಯಲ್ಲೇ ಆದಷ್ಟು ಮುಂದುವರಿಸೋದು ನೋಡೋದು. ಸ್ವಲ್ಪ ಕನ್ವೀನಿಯಂಟ್ ಕಮ್ಮಿ ಇದೆ, ಮತ್ತು ಕೆಲಸದವ್ರೂ ಸೌದೆ ಹೊಗೆಯಲ್ಲಿ ಮಾಡೋಕ್ಕೆ ಇಷ್ಟಪಡಲ್ಲ. ಇದು ನೋಡ್ಬೇಕು ಏನಾಗುತ್ತೆ. ಇನ್ನು ಇದೇ ಥರ ಮುಂದುವರೆದ್ರೆ ಇನ್ನೂ ಕಷ್ಟನೇ, ನೋಡಬೇಕು. ಅಲ್ಲ, ಒಳಗೆ ಮಾಡುವಂಗೆ ಮಾಡ್ತಾ ಇದ್ದೀವಿ. ಅದೇನು ಸಕ್ಸಸ್ ಆಗ್ತದಿಲ್ಲ ಅಂತ ಗೊತ್ತಿಲ್ಲ, ನೋಡಬೇಕಿನ್ನು. ಗ್ಯಾಸ್ ಗೋಡೌನ್ ಮೇಲೆ ಖಾಕಿ ಕಣ್ಣು. ವಿಜಯನಗರ ಜಿಲ್ಲೆಯ ಎಲ್ಲಾ ಗ್ಯಾಸ್ ಗೋಡೌನ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಡುಗೆ ಅನಿಲ ಅಕ್ರಮವಾಗಿ ಮಾರಾಟ ಆಗದಂತೆ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಗ್ಯಾಸ್ಗಳು ಮಿಸ್ಯೂಸ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಂತಹ ಇಲಾಖೆ, ಪೊಲೀಸ್ ಇಲಾಖೆ ಕೂಡ ಗ್ಯಾಸ್ ಗೋಡೌನ್ಗಳ ಮೇಲೆ ನಿಗಾವನ್ನು ವಹಿಸಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿ ಗ್ಯಾಸ್ನ ಸ್ಟಾಕ್ ಎಷ್ಟಿದೆ, ಅದರ ಜೊತೆಗೆ ಬಂದಿರತಕ್ಕಂತಹ ಮಾಲ್ ಎಷ್ಟು, ಲೋಡ್ ಎಷ್ಟು, ಅದರ ಜೊತೆಗೆ ಸಂಪೂರ್ಣವಾಗಿ ಗ್ಯಾಸ್ ಗೋಡೌನ್ನ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ಬಗ್ಗೆನೂ ಕೂಡ ಸಂಪೂರ್ಣ ಚೆಕ್ ಮಾಡಿರ್ತಕ್ಕಂಥದ್ದು. ರೋಗಿಗಳಿಗೆ ತಟ್ಟಿದ ಸಿಲಿಂಡರ್ ಬಿಸಿ. ಕೊಲ್ಲಿ ಯುದ್ಧದ ಎಫೆಕ್ಟ್ ಗದಗ ಜಿಲ್ಲೆಯಲ್ಲಿ ರೋಗಿಗಳಿಗೂ ತಟ್ಟಿದೆ. ಸರ್ಕಾರಿ ಸಂಯುಕ್ತ ಆಯುಷ್ ಆಸ್ಪತ್ರೆಯಲ್ಲಿ ಪಂಚಕರ್ಮ ಚಿಕಿತ್ಸೆಗೆ ಬರುವಂತ ರೋಗಿಗಳಿಗೆ ಸ್ಟೀಮ್ ನೀಡಲು ಸಿಲಿಂಡರ್ ಸಿಗದೆ ಸಂಕಷ್ಟ ಎದುರಾಗಿದೆ. ಸಿಲಿಂಡರ್ ಸಮಸ್ಯೆ ಅಂತೂ ಈಗ ನಮ್ಮದು ಈ ಸದ್ಯ ಮಟ್ಟಿಗೆ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಈಗ ನಾವು ಅದರ ಮುಂದೆ ಆಗಬಾರ್ದಂತೇಳಿ ನಾವು ಉಲ್ಬಣ ಆಗಬಾರ್ದಂತೇಳಿ ನಾವು ಎಲೆಕ್ಟ್ರಿಕ್ ಕುಕ್ಕರ್ಗಳನ್ನು ಕೂಡ ತರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡು ಈಗಾಗಲೇ ಒಂದಿದೆ, ಅದನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೇವೆ. ಪ್ರವಾಸೋದ್ಯಮ ಮೇಲೆ ಕರಿನೆರಳು. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಪ್ರವಾಸೋದ್ಯಮದ ಮೇಲೆ ಕರಿನೆರಳು ಬಿದ್ದಿದೆ. ಕಾರವಾರದಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ರೆಸಾರ್ಟ್ ಲಾಡ್ಜ್ಗಳಲ್ಲಿ ಬುಕ್ಕಿಂಗ್ ಮಾಡಿದ ರೂಮ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ ಹೋಟೆಲ್ಗಳಲ್ಲಿ ಊಟೋಪಚಾರದ ಸಮಸ್ಯೆ ಆಗುವ ಭೀತಿ ಎದುರಾಗಿದೆ. ಇರಾನ್ ಮತ್ತು ಇಸ್ರಾಯೇಲ್ ವಾರ್ದಿಂದ ನಮ್ಮ ಟೂರಿಸಮ್ಗೆ ತುಂಬ ಹೊಡೆತ ಬಿದ್ದಿದೆ. ಯಾಕೆಂದರೆ ಮೊದಲಿಂದು ಟೂರಿಸಮ್ ಕಾರವಾರದಲ್ಲಿ ಕಮ್ಮಿ, ಅದರಲ್ಲಿ ಈಗ ಟೂರಿಸ್ಟ್ ಬರುವುದು ಕಮ್ಮಿ ಆಗಿದೆ.
ಫೋನ್ ಮಾಡಿದವರು ಜನ ಕೇಳ್ತಾರೆ, ಗೆಸ್ಟ್ ಕೇಳ್ತಾರೆ, ಕಾರವಾರ ಬಂದರೆ ನಮಗೆ ಊಟದ ವ್ಯವಸ್ಥೆ ಎಲ್ಲ ಇದೆ ಇಲ್ವಾ, ಹೋಟೆಲ್ ಎಲ್ಲ ಚಾಲೂ ಇದೆ ಇಲ್ವಾ ಅಂತ. ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ಕೇಂದ್ರ ಕಾರಣ. ಗ್ಯಾಸಿಂದು ಇವತ್ತು ನೀವು ನೋಡ್ತಾ ಇದ್ದೀರಿ, ಕೇಂದ್ರ ಸರ್ಕಾರದ ಒಂದು ದುರಾಡಳಿತ ಇವತ್ತು ಸಿಲಿಂಡರ್ ಸಿಗಲಾರದೆ ಇರೋದಕ್ಕೆ ಕಾರಣ ಆಗಿದೆ. ಮುಂಜಾಗ್ರತೆ ವಹಿಸಬೇಕಾಗಿತ್ತು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇರೋದು ಮುನ್ಸೂಚನೆ ಗೊತ್ತಾಗಿತ್ತು. ಸೊ ಮುನ್ಸೂಚನೆ ಗೊತ್ತಾದ ನಂತರ ಈ ಗ್ಯಾಸ್ ಇರಲಿ ಇನ್ನೊಂದಿರಲಿ ಈ ಹೋಟ್ಲುಗಳಿಗೆ ಮನೆಗಳಿಗೆ ಎಲ್ಲ ಕಡೆ ಇವತ್ತು ಸಮಸ್ಯೆ ಆಗಿದೆ. ಗ್ಯಾಸ್ ಟ್ರಬಲ್ ಹೋಟೆಲ್ ಉದ್ಯಮಿಗಳನ್ನ ಕಂಗಾಲಾಗಿಸಿದೆ. ಗೃಹ ಬಳಕೆಯ ಸಿಲಿಂಡರ್ ಕೂಡ ಸಿಗದೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಷ್ಟೆಲ್ಲ ಯುದ್ಧದ ಕಾರ್ಮೋಡದ ಮಧ್ಯೆ ಅಮೆರಿಕ ಇರಾನ್ಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಯುದ್ಧದ ಸಂಕಷ್ಟದ ಮಧ್ಯೆ ಇರಾನ್ಗೆ ಅಮೆರಿಕ ಕೊಟ್ಟಿರುವಂತಹ ಈ ಸಿಹಿ ಸುದ್ದಿ ಸಹಜವಾಗಿ ಬಹಳ ಅನುಕೂಲ ಆಗುತ್ತೆ. ಆರ್ಥಿಕವಾಗಿ ಈಗಾಗಲೇ ಇರಾನ್ಗೆ ಭಾರಿ ತೊಂದರೆ ಆಗ್ತಾ ಇದೆ. ಇದರ ಮಧ್ಯೆ ಅಮೆರಿಕ ಕೆಲವು ನಿರ್ಬಂಧಗಳನ್ನು ಸಡಿಲಿಸಿದೆ. ಇದರಿಂದ ಇರಾನ್ಗೆ ಈಗ ಅನುಕೂಲ ಆಗುತ್ತೆ. ಏನದು ಅಂದರೆ, ಇರಾನ್ ತೈಲದ ಮೇಲೆ ನಿರ್ಬಂಧವನ್ನು ಹೇರಿದ್ದು US. ಈಗ ಆ ನಿರ್ಬಂಧವನ್ನು ತೆಗೆದು ಹಾಕಿರೋದ್ರಿಂದ ದೊಡ್ಡ ಅನುಕೂಲ ಇರಾನ್ನವರಿಗೆ. US ಯಾವ್ಯಾವ ದೇಶಗಳಿಗೆ ಈ ಸೂಚನೆಯನ್ನು ಕೊಟ್ಟಿತ್ತು ಅಥವಾ ಯಾವ ದೇಶ US ಮಾತನ್ನು ಕೇಳುತ್ತೋ ಆ ದೇಶಗಳಿಗೆ US ನೇರವಾಗಿ ಸೂಚನೆ ಕೊಟ್ಟಿತ್ತು, ನೀವು ಯಾವುದೇ ಕಾರಣಕ್ಕೂ ಇರಾನ್ನಿಂದ ತೈಲ ತಗೊಳ್ಳುವಂತಿಲ್ಲ. ಆ ನಿರ್ಬಂಧವನ್ನು ಪಾಲಿಸಲೇಬೇಕು US ಅಂಡರ್ ಇರುವಂತಹ ದೇಶಗಳು. ಈಗ ಆ ನಿರ್ಬಂಧವನ್ನು ತೆಗೆರೋದ್ರಿಂದ ಆ ಎಲ್ಲ ದೇಶಗಳು ಇರಾನ್ನಿಂದ ತೈಲ ಖರೀದಿ ಮಾಡಬಹುದಾಗಿದೆ. ಇರಾನ್ ತೈಲಕ್ಕೆ 30 ದಿನಗಳ ವಿನಾಯಿತಿಯನ್ನು US ಘೋಷಣೆ ಮಾಡಿದೆ. ಯುದ್ಧ ನಡೀತಾ ಇದ್ರೂ ಇರಾನ್ಗೆ ಅಮೆರಿಕ ಈ ಗುಡ್ ನ್ಯೂಸನ್ನು ಕೊಟ್ಟಿದೆ. 30 ದಿನ ನೀವು ವಿನಾಯಿತಿಯನ್ನು ತಗೊಳ್ಳಿ ಅಂತ ಹೇಳಿ. ಅದರಿಂದ ಜಗತ್ತಿಗೆ 140 ಮಿಲಿಯನ್ ಬ್ಯಾರಲ್ ತೈಲ ಪೂರೈಕೆ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. 140 ಮಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್. ಇರಾನ್ ಒಡಲಲ್ಲಿ ಇರೋದು ವೀಕ್ಷಕರೇ 3.17 ಮಿಲಿಯನ್ ಬ್ಯಾರಲ್ ತೈಲ. ಅತಿ ಹೆಚ್ಚು ತೈಲ ಹೊಂದಿರುವಂಥ ದೇಶಗಳಲ್ಲಿ 3ನೇ ಸ್ಥಾನ ಇರೋದು ಇರಾನ್ಗೆ. ಫೆಬ್ರವರಿ 28ರ ಹೊತ್ತಿಗೆ ನಿತ್ಯ 31,76,000 ಬ್ಯಾರಲ್ ಉತ್ಪಾದನೆ ಆಗುತ್ತೆ. ತನ್ನ ಬಹುಪಾಲು ತೈಲವನ್ನು ಚೀನಾಗೆ ರಫ್ತು ಮಾಡ್ತಾ ಇರೋದು ಇರಾನ್. 100 ಬ್ಯಾರಲ್ ಉತ್ಪಾದಿಸಿದರೆ 90 ಬ್ಯಾರಲ್ ಚೀನಾಗೇ ಹೋಗುತ್ತೆ. ಇನ್ಮುಂದೆ ಭಾರತವು ಇರಾನ್ನಿಂದ ತೈಲ ಖರೀದಿ ಮಾಡಬಹುದು. ಕಾರಣ ಈ ನಿರ್ಬಂಧ ತೆರವಾಗಿರೋದ್ರಿಂದ. ಇದರಿಂದ ಯಾವ್ಯಾವ ದೇಶ ಇರಾನ್ನಿಂದ ತೈಲ ಖರೀದಿ ಮಾಡುತ್ತೋ ಆ ದೇಶಗಳಿಗೂ ಅನುಕೂಲ, ಬಹಳ ಮುಖ್ಯವಾಗಿ ಇರಾನ್ಗೆ ಈಗ ಅನುಕೂಲ. ಈ ಮೂಲಕ ಅಮೆರಿಕ ಯುದ್ಧದ ಸಂದರ್ಭದಲ್ಲಿಯೂ ಒಂದು ರಿಲ್ಯಾಕ್ಸೇಷನ್ ಅನ್ನು ಇರಾನ್ಗೆ ಕೊಟ್ಟಿರೋದು. ನೆಕ್ಸ್ಟ್, ಇನ್ಮುಂದೆ ನೀವು ದುಬಾರಿ ದುಡ್ಡಿಗೆ ಸಿಲಿಂಡರ್ನ ತಗೊಂಡ್ಬಂದು ಮನೆಯಲ್ಲಿ ಅಡುಗೆ ಮಾಡಬೇಕು, ಹೋಟೆಲ್ ನಡೆಸಬೇಕು ಅನ್ನುವಂತಹ ಚಿಂತೆಯಿಂದ ದೂರ ಆಗುವ ಸಂದರ್ಭ ಬರ್ತಾ ಇದೆ. ಕಡಿಮೆ ದರಕ್ಕೆ ಸಿಗುವಂತಹ ಅತ್ಯಂತ ಸುಲಭವಾಗಿ ಅಡುಗೆ ಮಾಡಬಹುದಾದಂತಹ ಇಂಧನಕ್ಕಾಗಿ, ಆ ಇಂಧನ ಉತ್ಪಾದನೆ ಮಾಡುವುದಕ್ಕಾಗಿ ಭಾರತ ಒಂದು ದೃಢ ನಿರ್ಧಾರವನ್ನು ಮಾಡಿದೆ. ಯಾವುದು ಆ ಇಂಧನ? ಈ ರಿಪೋರ್ಟ್ ನೋಡ್ಕೊಂಬನ್ನಿ. LPG ಗ್ಯಾಸ್ ಸಮಸ್ಯೆಗೆ ಸರ್ಕಾರದ ಪ್ಲಾನ್ ಬಿ ರೆಡಿ. ಅಡುಗೆ ಮನೆಗಳಿಗೆ ಲಗ್ಗೆ ಇಡಲಿದೆ ಹೊಸ ಅನಿಲ. ಇಸ್ರೇಲ್ ಇರಾನ್ ಸಂಘರ್ಷದ ಕಾರಣದಿಂದ ಇಡೀ ದೇಶದಲ್ಲಿ LPG ಸಿಲಿಂಡರ್ ಅಭಾವ ಹೆಚ್ಚುತ್ತಾನೇ ಇದೆ. ಈ ಸಮಸ್ಯೆಯನ್ನ ಸರಿದೂಗಿಸಲು ಕೇಂದ್ರ ಸರ್ಕಾರ ಹರಸಾಹಸವನ್ನು ಪಡ್ತಾ ಇದೆ. ಇದೀಗ ಭಾರತ ಸರ್ಕಾರ ಈಗ ಹೊಸ ಪರ್ಯಾಯ ಮಾರ್ಗವನ್ನ ಕೂಡ ಕಂಡುಕೊಳ್ತಾ ಇದೆ. ಸದ್ಯ ಭಾರತಕ್ಕೆ ಸಿಕ್ಕಿರುವಂತಹ ಹೊಸ ತೈಲವೇ ಡೈಮಿಥೈಲ್ ಈಥರ್. ಭಾರತವು ಅಡುಗೆ ಅನಿಲದ ಅಗತ್ಯಕ್ಕಾಗಿ ವಿದೇಶಿಗಳ ಮೇಲೆ ಹೆಚ್ಚಿನ ಅವಲಂಬನೆ ಹೊಂದಿದೆ. ಆದ್ದರಿಂದ LPG ಸಿಲಿಂಡರ್ಗಳ ಬೆಲೆ ಹೆಚ್ಚಾಗ್ತಾನೇ ಇದೆ. ಅದರಂತೆ ಭವಿಷ್ಯದಲ್ಲಿ ಉಂಟಾಗಬಹುದಾದಂತಹ ಕೊರತೆಯನ್ನು ನೀಗಿಸಲು ಭಾರತ ಸರ್ಕಾರ ಈಗ ಪ್ಲಾನ್ ಬಿ ಅನ್ನು ಸಿದ್ಧಪಡಿಸಿಕೊಂಡಿದೆ. ಅದೇ DME ಅಂದ್ರೆ ಡಿಮಿಥೈಲ್ ಈಥರ್ ಅಂತ. ಈ ಹೊಸ ತಂತ್ರಜ್ಞಾನವು ಭಾರತವನ್ನ ಇಂಧನ ಕ್ಷೇತ್ರದಲ್ಲಿ ಅತ್ಯಂತ ಸ್ವಾವಲಂಬಿಯನ್ನಾಗಿ ಮಾಡುವ ಭರವಸೆ ಕೂಡ ನೀಡಿದೆ. ಭಾರತಕ್ಕೆ DME ಬಲ. DME ಅಥವಾ ಡಿಮಿಥೈಲ್ ಈಥರ್ ಎನ್ನುವುದು ಮೆಥನಾಲ್ ಬಳಸಿ ಕೃತಕವಾಗಿ ತಯಾರಿಸಲಾದಂತಹ ಒಂದು ವಿಶೇಷ ಇಂಧನ. ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ
ಇದನ್ನ ತಯಾರಿಸಲು ಬೇಕಾದ ಮೆಥನಾಲ್ ಅನ್ನ ಜೀವರಾಶಿ ಕಲ್ಲಿದ್ದಲು ಮತ್ತು ಇಂಗಾಲದ ಡೈಆಕ್ಸೈಡ್ನಿಂದ ಸುಲಭವಾಗಿ ಪಡೆಯಬಹುದು. ಅಂದರೆ ನಾವು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂತಹ ಅಗತ್ಯವಿಲ್ಲದೆ ದೇಶದ ಒಳಗೆ ಈ ಅನಿಲವನ್ನು ಉತ್ಪಾದಿಸಬಹುದು. ಇನ್ನು ರಾಸಾಯನಿಕವಾಗಿ DME ಗುಣಲಕ್ಷಣಗಳು ಈಗ ನಾವು ಬಳಸುತ್ತಿರುವಂತಹ LPGಗೆ ಹತ್ತಿರವಾಗಿದ್ದು ಇದು ಅತ್ಯಂತ ಶುದ್ಧ ಇಂಧನ ಅಂತ ಗುರುತಿಸಲ್ಪಟ್ಟಿದೆ. ಇದನ್ನು ನೇರವಾಗಿಯೂ ಕೂಡ ಬಳಸಬಹುದು ಅಥವಾ LPGಯೊಂದಿಗೆ ಮಿಶ್ರಣ ಮಾಡಿ ಕೂಡ ವಿತರಿಸಬಹುದು. ಸಾಮಾನ್ಯವಾಗಿ ಹೊಸ ಇಂಧನ ಮಾರುಕಟ್ಟೆಗೆ ಬಂದಾಗ ಹೊಸ ಸ್ಟವ್ ಅಥವಾ ಸಿಲಿಂಡರ್ ಖರೀದಿಸಬೇಕಾಗುತ್ತೆ. ಆದರೆ DME ವಿಷಯದಲ್ಲಿ ಯಾವುದೇ ಆರ್ಥಿಕ ಹೊರೆ ಬೀಳುವುದಿಲ್ಲ. ನಿಮ್ಮ ಮನೆಯಲ್ಲಿರುವಂತಹ LPG ಸಿಲಿಂಡರ್, ರೆಗ್ಯುಲೇಟರ್, ಗ್ಯಾಸ್ ಪೈಪ್ಗಳು ಮತ್ತು ಬರ್ನರ್ಗಳನ್ನೇ ಬಳಸಿ ಈ ಹೊಸ ಅನಿಲದಿಂದ ಅಡುಗೆ ಕೂಡ ಮಾಡಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ವಿಶ್ವದ ಹೆಚ್ಚು ಪ್ರಮಾಣದ ತೈಲ ಇರೋದು ಮಧ್ಯಪ್ರಾಚ್ಯದಲ್ಲೇ. ಇಡೀ ಜಗತ್ತಿಗೆ ರಫ್ತಾಗುತ್ತೆ ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ತೈಲ. ನಿತ್ಯ 31 ಮಿಲಿಯನ್ ಬ್ಯಾರಲ್ ತೈಲ ಉತ್ಪಾದನೆ ಆಗುತ್ತೆ ಇದೇ ಮಿಡ್ಲ್ ಈಸ್ಟ್ ಕಂಟ್ರೀಸಲ್ಲಿ. ಮಧ್ಯಪ್ರಾಚ್ಯದಿಂದ ಜಗತ್ತಿಗೆ ಬೇಕಾಗುವಂತಹ 32% ತೈಲ ಇಲ್ಲಿಂದಾನೇ ರಫ್ತಾಗುತ್ತೆ. ಮಧ್ಯಪ್ರಾಚ್ಯದ ತೈಲದ ಬೆಲೆ ಕಡಿಮೆ, ಗುಣಮಟ್ಟವೂ ಕೂಡ ಹೆಚ್ಚು. ಇದೇ ಕಾರಣಕ್ಕಾಗಿ ಜಗತ್ತು ಮಧ್ಯಪ್ರಾಚ್ಯವನ್ನೇ ಅವಲಂಬಿಸಿದೆ. 100 ಬ್ಯಾರಲ್ ರಫ್ತಾದರೆ 38 ಬ್ಯಾರಲ್ ತೈಲ ಚೀನಾ ಹೋಗುತ್ತೆ. ಭಾರತಕ್ಕೆ 100 ಬ್ಯಾರಲ್ಗಳ ಪೈಕಿ 15ರಿಂದ 20 ಬ್ಯಾರಲ್ ತೈಲ ಬರುತ್ತೆ. 2025ಕ್ಕೂ ಮುನ್ನ 40% ತೈಲ ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರ್ತಾ ಇತ್ತು. ಯಾವಾಗ? 2025ಕ್ಕೂ ಮುನ್ನ. ಈಗ ಈ ವರ್ಷ, ಪ್ರಸಕ್ತ ವರ್ಷ 2026ರಲ್ಲಿ ರಷ್ಯಾದ ತೈಲಕ್ಕೆ ಹೆಚ್ಚು ಮಣೆ ಹಾಕಿದೆ ಭಾರತ. ಕಾರಣ, ಈ ಅಮೇರಿಕಾದವರು ಮಧ್ಯ ಬಂದ್ರಲ್ಲ, ಹಂಗೆ ಮಾಡೋಂಗಿಲ್ಲ, ಹಿಂಗೆ ಮಾಡೋಂಗಿಲ್ಲ, ಅಲ್ಲಿಂದ ಖರೀದಿ ಮಾಡೋಂಗಿಲ್ಲ, ಇಲ್ಲಿಂದ ಖರೀದಿ ಮಾಡೋಂಗಿಲ್ಲ. ರಷ್ಯಾಗೆ ಆಟೋಮೆಟಿಕ್ಲಿ ಹೆಚ್ಚು ಪ್ರಿಫರೆನ್ಸನ್ನು ಕೊಡುವಂತಹ ಸಂದರ್ಭ ಬಂತು. ಅದಕ್ಕೂ ಅಮೇರಿಕಾದವರು ಕೊಕ್ಕೆ ಹಾಕುವ ಪ್ರಯತ್ನ ಮಾಡಿದರು, ರಷ್ಯಾದಿಂದ ನೀವು ಖರೀದಿ ಮಾಡೋಂಗಿಲ್ಲ ಅಂತ ಹೇಳಿ. ಭಾರತ ಯಾವುದಕ್ಕೂ ಜಗ್ಲಿಲ್ಲ, ಬಗ್ಲಿಲ್ಲ. ನಾವು ಎಲ್ಲಿಂದ ಖರೀದಿ ಮಾಡಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ, ನೀವು ಯಾವ ದೊಣ್ಣೆ ನಾಯಕರು ಅನ್ನೋ ಪ್ರಶ್ನೆಯನ್ನು ಮಾಡಿದಾಗ ಅಮೇರಿಕ ಸೈಲೆಂಟ್ ಆಯಿತು. ಇನ್ನು ಪಾಕಿಸ್ತಾನಕ್ಕೆ ಬೇಕಾಗುವಂಥ 80% ತೈಲ ಇದೇ ಮಧ್ಯಪ್ರಾಚ್ಯದಿಂದ ಬರುತ್ತೆ. ಥಾಯ್ಲೆಂಡ್, ಸಿಂಗಪೂರ್, ಇಂಡೋನೇಷ್ಯಾದಿಂದ 25% ತೈಲ ಖರೀದಿ ಆಗುತ್ತೆ. ಆದರೆ ಮಧ್ಯಪ್ರಾಚ್ಯದಿಂದ ಅಮೇರಿಕ ಖರೀದಿ ಮಾಡೋದು 3% ತೈಲ ಮಾತ್ರ. ಉಳಿದ 97%, 97 to 99% ತೈಲವನ್ನು ಕೆನಡಾದಿಂದಾನೇ ಖರೀದಿ ಮಾಡುವಂಥದ್ದು ಅಮೇರಿಕ. ಹೀಗಾಗಿ ತೊಂದರೆನೇ ಇಲ್ಲ. ಇನ್ನು ನೆಕ್ಸ್ಟ್, ಮಧ್ಯಪ್ರಾಚ್ಯದ ಯುದ್ಧದಿಂದ ಉಂಟಾದಂತಹ ಇಂಧನ ಬಿಕ್ಕಟ್ಟಿನ ಬಿಸಿ ಪಾಕಿಸ್ತಾನಕ್ಕೆ ಜೋರಾಗಿಯೇ ತಟ್ಟಿದೆ. ಮಾರ್ಚ್ 23ನೇ ತಾರೀಕು ಪಾಕಿಸ್ತಾನದ ಇಸ್ಲಾಮಿಕ್ ಗಣರಾಜ್ಯೋತ್ಸವದಂದು ಮಿಲಿಟರಿ ಮೆರವಣಿಗೆ ನಡಿಬೇಕಾಗಿತ್ತು. ಅದೇ ಕಾರ್ಯಕ್ರಮವನ್ನು ಪಾಕ್ ರದ್ದು ಮಾಡಿಬಿಟ್ಟಿದೆ. ಪೆಟ್ರೋಲ್ ಗ್ಯಾಸ್ ಬಿಕ್ಕಟ್ಟಿಗೆ ನಲುಗಿದ್ದ ಜಿನ್ನಾಲ್ಯಾಂಡ್. ಪಾಕಿಸ್ತಾನದ ಗಣರಾಜ್ಯೋತ್ಸವ ಆಚರಣೆಯೇ ರದ್ದು. ಮಧ್ಯಪ್ರಾಚ್ಯದ ಯುದ್ಧದಿಂದ ಉಂಟಾದ ಇಂಧನ ಬಿಕ್ಕಟ್ಟಿನ ಬಿಸಿ ಪಾಕಿಸ್ತಾನಕ್ಕೆ ಜೋರಾಗಿಯೇ ತಟ್ಟಿದೆ. ಮಾರ್ಚ್ 23ರಂದು ಪಾಕಿಸ್ತಾನದ ಇಸ್ಲಾಮಿಕ್ ಗಣರಾಜ್ಯೋತ್ಸವ ಇದೆ. ಪ್ರತಿ ಬಾರಿ ಮಿಲಿಟರಿ ಮೆರವಣಿಗೆ, ವಿದ್ಯುಕ್ತ ಕಾರ್ಯಕ್ರಮಗಳನ್ನು ನಡೆಸಬೇಕಿತ್ತು. ಆದರೆ ಪಾಕಿಸ್ತಾನದ ಬೊಕ್ಕಸ ಖಾಲಿಯಾಗಿರೋದ್ರಿಂದ ಎಲ್ಲ ಕಾರ್ಯಕ್ರಮ ರದ್ದು ಮಾಡಲಾಗಿದೆ. ಈ ವರ್ಷ ಯಾವುದೇ ಮಿಲಿಟರಿ ಮೆರವಣಿಗೆ ಇರೋದಿಲ್ಲ, ಯಾವುದೇ ಅಲಂಕಾರಿಕ ಸಮಾರಂಭಗಳು ಇರೋದಿಲ್ಲ, ಟ್ಯಾಂಕ್ ಕ್ಷಿಪಣಿ ಪ್ರದರ್ಶನಗೊಳ್ಳೋದಿಲ್ಲ. ಗಲ್ಫ್ ರಾಷ್ಟ್ರಗಳ ತೈಲ ಬಿಕ್ಕಟ್ಟಿನಿಂದಾಗಿ ಪಾಕಿಸ್ತಾನ ದಿವಾಳಿಯಾಗಿದೆ. ಪಾಕಿಸ್ತಾನ ಈಗಾಗಲೇ IMFನಿಂದ ಸಾಲ ಪಡೆದಿದೆ. ಆ ಸಾಲದ ಭಾರದ ಜೊತೆಗೆ ಇದೀಗ ತೈಲ ಬಿಕ್ಕಟ್ಟು ಕೂಡ ಉಂಟಾಗಿದೆ. ಹೀಗಾಗಿ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಜೆಟ್ಗಳನ್ನ ಹಾರಿಸಲು ಹಣ ಮತ್ತು ಇಂಧನ ಎರಡೂ ಇಲ್ಲದೆ ಪಾಕ್ ಈ ನಿರ್ಧಾರ ಮಾಡಿದೆ. ಈ ಬಗ್ಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕಚೇರಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಸಹೋದರರೇ, ಆಹಾರ ಮತ್ತು ಪಾನೀಯಗಳನ್ನು ಸೇವಿಸಿ ಸಂಭ್ರಮಾಚರಿಸಬೇಡಿ, ಕೇಕ್ ಕತ್ತರಿಸಿ ಮನೆಗೆ ಹೋಗಿ ಅಂತ ಸರ್ಕಾರದಿಂದ ಪಾಕಿಸ್ತಾನದ ಜನರಿಗೆ ಸೂಚನೆ ನೀಡಲಾಗಿದೆ. ಇದನ್ನು ನೋಡಿದರೆ ಪಾಕಿಸ್ತಾನ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅರ್ಥವಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಈ ಪಾಕಿಸ್ತಾನ ಶಹಬಾಜ್ ಶರೀಫ್ ಹೇಗೆ ಅಂತಂದರೆ, ಟ್ರಂಪ್ಗೆ ಫುಲ್ ಬಕೆಟೇನು ಸಿಂಟ್ಯಾಕ್ಸೇ ಹಿಡಿದ್ಬಿಟ್ಟ. ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಅದಾಗಲಿಲ್ಲ. ಈತ ಹೇಳೋದು ಬಿಡಲಿಲ್ಲ. ಕಡೆಗೆ ಟ್ರಂಪ್ಗೆ ಅರ್ಥ ಆಯಿತು ಈ ಶಹಬಾಜ್ ಶರೀಫ್ ಏನು ಮಾಡ್ತಿದ್ದಾನೆ ಅಂತ, ಹೋಗೋ ಮಾರಾಯ ಅಂಥೇಳಿ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ಬಿಟ್ರು. ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಆ ಕಡೆ ಅಮೇರಿಕಾನೂ ನೋಡ್ತಾ ಇಲ್ಲ, ಈ ಕಡೆ ಪಾಕಿಸ್ತಾನ್ ಯಾರನ್ನು ನಂಬ್ಕೊಂಡಿದ್ರು ಅವರೂ ನೋಡ್ತಾ ಇಲ್ಲ. ಯಾವುದಕ್ಕೂ ದುಡ್ಡಿಲ್ಲದ ಪರಿಸ್ಥಿತಿ. ಮೊದಲೇ ಬಿಕಾರಿಯಾಗಿದ್ದ ಪಾಕಿಸ್ತಾನ್ ಈಗ ಇನ್ನಷ್ಟು ಬಿಕಾರಿಯಾಗಿದೆ. ಪೆಟ್ರೋಲ್ಗೂ ದುಡ್ಡಿಲ್ಲ. ಇರಾನ್ ಯುದ್ಧದ ಮಧ್ಯೆ ಪಾಕಿಸ್ತಾನ್ ಹೈರಾಣ ಹೋಗಿದೆ. ಪಾಕಿಸ್ತಾನದಲ್ಲಿ ತೈಲ ಗ್ಯಾಸ್ಗೆ ಭಾರಿ ಸಮಸ್ಯೆ ಎದುರಾಗಿದೆ. ಏನೂ ಇಲ್ಲದೇ ಸಮಸ್ಯೆ ಇರುತ್ತೆ ಅಲ್ಲಿ. ಇನ್ನು ಈಗಲಂತೂ ಕೇಳಲೇಬೇಡಿ. ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಪಾತಾಳವನ್ನು ಕಾಣ್ತಾ ಇದೆ. ಗಣರಾಜ್ಯೋತ್ಸವ ಪರೇಡನ್ನೇ ಪಾಕಿಸ್ತಾನ ನಿಲ್ಲಿಸಿಬಿಟ್ಟಿದೆ ಅಂದರೆ ನೀವು ಲೆಕ್ಕ ಹಾಕಿ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಬಂದಿದೆ ಅಂತ. ಅವರ ದೇಶದ ಗಣರಾಜ್ಯೋತ್ಸವ ಸಂಭ್ರಮ, ಆ ಗಣರಾಜ್ಯೋತ್ಸವ ಪರೇಡನ್ನೇ ನಿಲ್ಲಿಸಿಬಿಟ್ಟಿದೆ. ಕಾರಣ ದುಡ್ಡಿಲ್ಲ. ಏಪ್ರಿಲ್ 28ನೇ ತಾರೀಕು ಪರೇಡ್ ಮಾಡುತ್ತಂತೆ ಪಾಕಿಸ್ತಾನ್. ಪರೇಡ್ ಕ್ಯಾನ್ಸಲ್ ಆಗಿದೆ ಅಂತ ಈಗ ಹೇಳ್ತಾ ಇದೆ. ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಅಲ್ಲಿನ ಪಾಕಿಸ್ತಾನ್ ಸರ್ಕಾರ ಕೊಟ್ಟಿದೆ. ಮಧ್ಯಪ್ರಾಚ್ಯದ ಯುದ್ಧದ ಕಾರಣಕ್ಕೆ ತೈಲ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ಹಲವು ನಿರ್ಬಂಧವನ್ನು ಹೇರಿದೆ ಈ ಪಾಕಿಸ್ತಾನ್. ಕೆಲ ದಿನಗಳ ಹಿಂದಷ್ಟೇ ಪೆಟ್ರೋಲ್ ದರ 55 ರೂಪಾಯಿ ಜಾಸ್ತಿ ಆಗಿದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ದರ ಈಗ 321 ರೂಪಾಯಿ ಪರ್ ಲೀಟರ್ ಹೈ ಸ್ಪೀಡ್ ಡೀಸೆಲ್ ಬೆಲೆ 335 ರೂಪಾಯಿ. 2 ವಾರಗಳ ಕಾಲ ಪಾಕಿಸ್ತಾನದ ಶಾಲೆಗಳು ಬಂದ್. 60% ಸರ್ಕಾರಿ ವಾಹನಗಳನ್ನು ಸ್ಥಗಿತಗೊಳಿಸಿದ್ದಾರೆ. ಶಾಲೆಗಳು ಮುಚ್ಚೋಗಿದೆ. ಸರ್ಕಾರಿ ವಾಹನಗಳು ಓಡಾಡುವಂಗಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ 300 ರೂಪಾಯಿ ದಾಟಾಗಿದೆ. ಅಧಿಕಾರಿಗಳು ವಿದೇಶಕ್ಕೆ ಹೋಗೋದಕ್ಕೆ ದುಡ್ಡು ಕೊಡಲ್ಲ. ವಿದೇಶದವರ ಜೊತೆಗೆ ಮಾತಾಡಬೇಕು, ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಅಂತಂದರೆ ದುಡ್ಡಿಲ್ಲ. ಇನ್ನು ಹೆಂಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸೋದು? ಮಂತ್ರಿಗಳು, ಪ್ರಮುಖ ಅಧಿಕಾರಿಗಳ ಸಂಬಳ ಕಟ್. ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಪಾಕಿಸ್ತಾನ ಸರ್ಕಾರ ಹೇಳ್ತಾ ಇದೆ. ಪಾಕಿಸ್ತಾನದಲ್ಲಿ ತೈಲ ಸಂಕಷ್ಟದ ಮಧ್ಯೆ ಹೊಸ ಶಾಕ್. ಪಾಕಿಸ್ತಾನದಲ್ಲಿ ವಿದ್ಯುತ್ ಕೊರತೆ ಕೂಡ ಉಂಟಾಗುವ ಸಾಧ್ಯತೆ ಅಧಿಕವಾಗಿದೆ. ಪಾಕಿಸ್ತಾನ್ ಬೆಳಕಲ್ಲೇ ಕತ್ತಲನ್ನು ನೋಡ್ತಾ ಇದೆ. ಇದು ಸದ್ಯಕ್ಕಿನ ಅಲ್ಲಿನ ಪರಿಸ್ಥಿತಿ. ಇನ್ನು ನೆಕ್ಸ್ಟ್, ಇವತ್ತು ರಂಜಾನ್ನ ಕೊನೆ ತಿಂಗಳು. ರಂಜಾನ್ನ ಸಂದರ್ಭ, ಹಬ್ಬ ಇಡೀ ದೇಶದಲ್ಲಿ ಮನೆ ಮಾಡಿದೆ. ಈ ಸಂದರ್ಭದಲ್ಲಿ OIC ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನದು ನೋಡ್ಕೊಂಬ. ये हमारा पड़ोसी पाकिस्तान भी इजराइल का छोटा भाई है. ये दोनों ऐसे मुमालिक हैं जो उनके पड़ोसियों को सुकून से कभी रहने नहीं देंगे. बमबारी पाकिस्तान अफगानिस्तान में किया और 400 लोगों को मार दिए. 400 लोगों को. ये पाकिस्तान बड़ा दावा करता है नहीं नहीं इस्लाम, अरे कहे का इस्लाम, तुमको इस्लाम का अलिफ नहीं मालूम. तुमने अपनी बमबारी से अफगानिस्तान में 400 लोगों को शहीद कर दिया वहां पर. ये हमारा पड़ोसी पाकिस्तान भी. ಯುದ್ಧದ ಮಧ್ಯೆಯೂ ಕೂಡ ತನ್ನ ಹಳೆ ಚಾಳಿಯನ್ನ ಪಾಕಿಸ್ತಾನ್ ಬಿಡ್ತಾ ಇಲ್ಲ. ಈ ಕೆಲವರಿಗೆ ಹಳೆ ಚಾಳಿಗಳು ಎಲ್ಲಿ ಹೋದ್ರೂ ಮರೆಯಲ್ಲ. ಅದೇ ಚಾಳಿಯನ್ನ ಮುಂದುವರಿಸೋದನ್ನ ಮಾಡ್ತಾನೆ ಇರ್ತಾರೆ. ಯಾರು ಏನು ಹೇಳಿದ್ರೇನು, ನಮ್ಮ ಚಾಳಿ ನಾವು ಬಿಡಂಗಲ್ಲಪ್ಪ. ಪಾಕಿಸ್ತಾನದಲ್ಲೂ ಅದೇ ಆಗಿದೆ. ಶಿಯಾ ಮುಸಲ್ಮಾನರಿಗೆ ಧಮಕಿ ಹಾಕಿರುವಂಥದ್ದು ಬಂಕರ್ ಮುನೀರಾ. ರಂಜಾನ್ ಮಾಸದಲ್ಲಿ ಇಫ್ತಾರ್ ಕೂಟ ನಡೀತಾ ಇತ್ತು. ಅಸಿಂ ಮುನೀರ್ ಶಿಯಾ ಧರ್ಮಗುರುಗಳು ಮುಖಾಮುಖಿ ಆದರು. ಸಭೆಯಲ್ಲಿ ಶಿಯಾ ಮುಸ್ಲಿಮರಿಗೆ ಮುನೀರ್ ಧಮಕಿ ಹಾಕಿದಂತೆ. ಇರಾನ್ ಪರ ನಿಲ್ಲುವಂತೆ ಶಿಯಾ ಧರ್ಮಗುರುಗಳ ಮನವಿ. ಈ ಸಂದರ್ಭದಲ್ಲಿ ಶಿಯಾ ಮುಸ್ಲಿಂ ಧರ್ಮಗುರುಗಳ ಮಾತಿನಿಂದ ಕೆರಳಿ ಕೆಂಡಾಗಿದ್ದು ಪಾಕಿಸ್ತಾನದ ಮುನೀರ್. ಇರಾನ್ ಬಗ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ನೀವು ಇರಾನ್ಗೆ ಹೋಗ್ಬಿಡಿ ಅಂತ ಧರ್ಮಗುರುಗಳಿಗೆ ಹೇಳಿದ್ದು ಈ ಮುನೀರ್. ಮುನೀರ್ ಮಾತಿನಿಂದ ಪಾಕಿಸ್ತಾನದ ಶಿಯಾ ಮುಸ್ಲಿಮರು ಕೆರಳಿ ಕೆಂಡವಾಗಿದ್ದಾರೆ. ಜಿಯಾ ಉಲ್ ಹಕ್ ರಂತೆ
ಮುನೀರ್ ಸರ್ವಾಧಿಕಾರಿ ಆಗ್ತಾ ಇದ್ದಾನೆ ಅಂತ ಧರ್ಮಗುರುಗಳು ಕುಪಿತರಾಗಿದ್ದಾರೆ. ಮುನೀರ್ ನಡೆಯನ್ನ ಶಿಯಾ ಮುಸ್ಲಿಮರು ಧರ್ಮಗುರುಗಳು ಖಂಡಿಸಿದ್ದಾರೆ. ಇನ್ನು ನೆಕ್ಸ್ಟ್, ಭಾರೀ ಕಗ್ಗಂಟಾಗಿದ್ದ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಬಹುತೇಕ ಫೈನಲ್ ಆಗಿದೆ. ಈಗಾಗಲೇ ಅಭ್ಯರ್ಥಿಗಳನ್ನು ನಿರ್ಧಾರ ಮಾಡಿದ್ದು, ಇನ್ನೇನು ಅಧಿಕೃತ ಘೋಷಣೆಯಷ್ಟೇ ಬಾಕಿ ಉಳಿದಿದೆ. ದಾವಣಗೆರೆ ಬಾಗಲಕೋಟೆಗೆ ಅಭ್ಯರ್ಥಿಗಳು ಫೈನಲ್. ನಾಳೆ ಬೆಳಗ್ಗೆ ಕಾಂಗ್ರೆಸ್ ಪಟ್ಟಿ ಘೋಷಣೆ ಸಾಧ್ಯತೆ. ಉಪಚುನಾವಣೆ ದಿನಾಂಕ ಘೋಷಣೆ ಆದಾಗಿನಿಂದಲೂ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಚುನಾವಣೆ ರಂಗು ಹೆಚ್ಚಾಗಿದೆ. ಬಿಜೆಪಿ ಈಗಾಗಲೇ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಟಿಕೆಟ್ಗಾಗಿ ಭಾರೀ ಪೈಪೋಟಿ ನಡೀತಿದೆ. ಇದೀಗ ಕೊನೆಗೂ ಟಿಕೆಟ್ ಹಂಚಿಕೆ ಮುಕ್ತಾಯ ಹಂತಕ್ಕೆ ಬಂದಿದೆ. ಇವರೇ ಕೈ ಅಭ್ಯರ್ಥಿಗಳು. ಕಾಂಗ್ರೆಸ್ ನಿರ್ಧಾರದ ಪ್ರಕಾರ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ ಶಾಮನೂರ್ಗೆ ಟಿಕೆಟ್ ನೀಡಲಾಗುತ್ತಂತೆ. ಬಾಗಲಕೋಟೆ ಕ್ಷೇತ್ರದಿಂದ ಉಮೇಶ್ ಮೇಟಿಗೆ ಟಿಕೆಟ್ ನೀಡುವ ನಿರ್ಧಾರ ಆಗಿದೆ. ನಾಳೆ ಬೆಳಗ್ಗೆ ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಿದೆ. ಅದೇ ಸಮಯದಲ್ಲಿ ಬಿ ಫಾರಂ ಕೂಡ ಹಂಚಲಾಗುವುದು ಎಂದು ತಿಳಿದು ಬಂದಿದೆ. ಜಮೀರ್ ರಾಜೀನಾಮೆ ಬೆದರಿಕೆ. ಜಮೀರ್ ರಾಜೀನಾಮೆ ದಾಳಕ್ಕೆ ಕಾಂಗ್ರೆಸ್ ಮಣೆ ಹಾಕಿಲ್ಲ. ರಾಜೀನಾಮೆ ಅಸ್ತ್ರಕ್ಕೆ ಸುರ್ಜೇವಾಲಾ ಡೋಂಟ್ ಕೇರ್ ಎಂದಿದ್ದಾರೆ. ನಾನು ಅಧಿಕಾರ ಕೊಡೋಕ್ಕಾಗ್ಲಿ ಕಸಿದುಕೊಳ್ಳೋಕ್ಕಾಗ್ಲಿ ಬಂದಿಲ್ಲ. ರಾಜೀನಾಮೆ ಕೊಡುವ ಆಸಕ್ತಿ ಇದ್ರೆ ಕೊಡಬಹುದು. ಕಾಂಗ್ರೆಸ್ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡಲು ಸಾಧ್ಯವಿಲ್ಲ ಎಂದು ಖಡಕ್ ಉತ್ತರ ಕೊಟ್ಟಿದ್ದಾರೆ. ನೀವಾದ್ರೂ ಅಷ್ಟೇ, ನಿಮ್ಮ ಸಮುದಾಯದ ಗುರುಗಳಾದ್ರೂ ಅಷ್ಟೇ, ಯಾರೇ ಬಂದ್ರು ಯಾರೇ ಹೇಳಿದ್ರು ಇದನ್ನೇ ಹೇಳುತ್ತೇನೆ ಎಂದು ಸುರ್ಜೇವಾಲಾ ಹೇಳಿದ್ದಕ್ಕೆ ಜಮೀರ್ ಸುಮ್ಮನಾಗಿದ್ದಾರಂತೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಬೇಡಿಕೆ ಹೆಚ್ಚಾಗಿದೆ ಸರ್. ಲೋಕಲ್ದವ್ರು ಸಾಲ್ವ್ ಮಾಡ್ತಾರೆ. ಅದಕ್ಕೆ ನಾನು ಪ್ರತಿಯೊಂದಕ್ಕೆ ರಿಯಾಕ್ಷನ್ ಕೊಡೋಕ್ಕಾಗ್ತದೆ. ನಾವು ಎಷ್ಟೋ ಸಲ ನಿಮ್ಗೆ ಹೇಳ್ತೇವೆ, ನೀವು ಪದೇ ಪದೇ ಅದು ಸಿಟ್ಟಿಗೆ ಬಂದು ಅದೇ ಕೇಳ್ತೇವೆ. ಜಮೀರ್ ಅಹಮದ್ ಖಾನ್ಗೆ ಸೊಪ್ಪು ಹಾಕಿಲ್ಲ. ಮಾನ್ಯ ಜಮೀರ್ ಅಹಮದ್ ಅವರು ದಾವಣಗೆರೆಯಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಬೆದರಿಕೆಯನ್ನು ಒಡ್ಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸು ಸೊಪ್ಪು ಹಾಕಿಲ್ಲ. ಸುರ್ಜೇವಾಲಾ ಅವರು ಬೇಕಿದ್ರೆ ನೀವು ಕೊಟ್ಟು ಹೋಗಿ ಅಂತೇಳಿ. ಅತ್ತ ಶಾಮನೂರು, ಇತ್ತ ಮೇಟಿ ಕುಟುಂಬಕ್ಕೆ ಮಣೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬಕ್ಕೆ ದೊಡ್ಡ ಪ್ರಭಾವವಿದೆ. ಶಾಮನೂರು ಶಿವಶಂಕರಪ್ಪ ಪದೇ ಪದೇ ಗೆದ್ದಿದ್ರು. ಈಗ ಅವರ ಮೊಮ್ಮಗ ಸಮರ್ಥ ಶಾಮನೂರ್ಗೆ ಟಿಕೆಟ್ ನೀಡುವುದು ಕಾಂಗ್ರೆಸ್ಗೆ ಬಲವಾದ ನಿರ್ಧಾರವಾಗಿದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಹಿರಿಯ ನಾಯಕರಾಗಿದ್ರು. ಅವರ ಕುಟುಂಬಕ್ಕೆ ಟಿಕೆಟ್ ನೀಡಿದರೆ ಲಾಭ ಆಗುತ್ತೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಾವಣಗೆರೆ ದಕ್ಷಿಣ ಟಿಕೆಟ್ನ ವಿಚಾರ ಮಂತ್ರಿಗಳ ನಡುವೆ ಸಮರಕ್ಕೆ ಕಾರಣ ಆಗಿದೆ. ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾರ್ಯಾರು ಏನೇನು ಹೇಳ್ತಿದ್ದಾರೆ ತಮ್ಮವ್ರಿಗೆ ಟಿಕೆಟ್ ಗಿಟ್ಟಿಸ್ಕೊಡೋದಕ್ಕೆ ಅನ್ನೋದನ್ನು ನೋಡ್ತಾ ಹೋದರೆ, ಸಮರ್ಥ ಹೇಳೋದೇನಂತಂದರೆ, ನನ್ನ ತಂದೆ ಕ್ಷೇತ್ರವನ್ನು ಬಿಟ್ಕೊಡಲ್ಲ, ಖಂಡಿತವಾಗಿಯೂ ಟಿಕೆಟ್ ತರ್ತಾರೆ ಅಂತ ಹೇಳಿ. ಎಸ್ ಮಲ್ಲಿಕಾರ್ಜುನ್ ಹೇಳೋದೇನು ಅಂತಂದರೆ, ಇದು ನಮ್ಮ ತಂದೆಯ ಹಿಡಿತದ ಕ್ಷೇತ್ರ ಪುನರ್ವಿಂಗಡಣೆ ಆದಾಗಿನಿಂದಲೂ ಕೂಡ ಶಾಮನೂರು ಫ್ಯಾಮಿಲಿಯ ಹಿಡಿತ. ಅರ್ಥಾತ್ ಶಾಮನೂರವರು ಮಾಡಿದಂತಹ ಕೆಲಸಗಳೇ ನಮಗೆ ಶ್ರೀರಕ್ಷೆ, ನಮ್ಮ ತಂದೆಯ ಕ್ಷೇತ್ರವನ್ನು ಬಿಟ್ಕೊಡಲ್ಲ ಅಂತ ಶಾಮನೂರು ಹೇಳ್ತಾ ಇದ್ರೆ, ಮುಸ್ಲಿಮರು ಹೆಚ್ಚಿರುವಂತಹ ಕ್ಷೇತ್ರ ಇದು. ನಿಮ್ಮೆಲ್ಲರಿಗೂ ಹೋಲಿಸಿಕೊಂಡ್ರೆ ನಮ್ಮ ಓಟ್ಗಳೇ ಜಾಸ್ತಿ ಇದೆ. 64,000 ಮತಗಳಿದೆ ಇಲ್ಲಿ. ಹೀಗಾಗಿ ಟಿಕೆಟ್ ನಮಗೇ ಕೊಡಬೇಕು ಅಂತ ಜಮೀರ್ ಹೇಳ್ತಾ ಇರೋದು. ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಶಾಮನೂರು ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ. ಇಲ್ಲ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಪಟ್ಟು ಹಿಡಿದಿದ್ದಾರೆ. ಮುಸ್ಲಿಮರು ನಮ್ಮ ಜೊತೆಗಿದ್ದಾರೆ, ಹೀಗಾಗಿ ನಮಗೆ ಟಿಕೆಟ್ ಕೊಟ್ಟರೆ ಯಾವುದೇ ರೀತಿಯ ಭೇದ ಭಾವ ಮಾಡಿದಂತಾಗಲ್ಲ, ನಾವೇ ಗೆಲ್ತೀವಿ ಅನ್ನುವಂಥ ಮಾತು ಎಸ್ ಮಲ್ಲಿಕಾರ್ಜುನ್ ಅವರದ್ದು. ಆದರೆ ಇದಕ್ಕೆ ಜಮೀರ್ ಅವರ ಕೌಂಟರ್ ಏನು ಅಂತಂದರೆ, ಶಾಮನೂರು ಸಾಹೇಬ್ರೆ ಹೇಳಿದರು ಈ ಹಿಂದೆ ಮುಸ್ಲಿಮರಿಗೆ ಟಿಕೆಟು ಅಂತ, ಈ ಮಧ್ಯೆ ನೀವ್ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಸ್ ಮಲ್ಲಿಕಾರ್ಜುನ್ ಈಗಾಗಲೇ ಉತ್ತರ ಕೊಟ್ಟು ಆಗಿದೆ.
ಅವನ್ಯಾರ್ರಿ ಇಲ್ಲಿ ಬಂದು ಮಾತಾಡೋಕ್ಕೆ, ಇದು ನಮ್ಮ ಕ್ಷೇತ್ರ, ನಾವು ನೋಡ್ಕೋತೀವಿ, ಹಿಂಗೆ ಮಾತಾಡೋದು ಮುಂದುವರೆದ್ರೆ ಬೇರೆ ಆಗುತ್ತೆ, ನಾನು ಪಾರ್ಟಿ ಮೀಟಿಂಗಲ್ಲಿ ಇದನ್ನು ಮಾತಾಡ್ತೀನಿ ಅಂತ ಖಡಕ್ಕಾಗಿಯೇ ಕುಪಿತರಾಗಿ ಎಸ್ ಮಲ್ಲಿಕಾರ್ಜುನ್ ಜಮೀರ್ಗೆ ಕೌಂಟರ್ ಕೊಟ್ಟಿದ್ರು. ನಮ್ಮ ಕುಟುಂಬದ ಪರವಾಗಿ ಅಲೆ ಇದೆ, ಹಿಂಗಾಗಿ ಟಿಕೆಟ್ ನಮಗೇ ಬೇಕು, ನಾವು ಗೆಲ್ತೀವಿ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ. ಆದರೆ ಜಮೀರ್ ಹೇಳ್ತಾ ಇರೋದು ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿ, ಮನೆಯಲ್ಲಿ ಮಂತ್ರಿಗಳಿದ್ದಾರೆ, ಸಂಸದರಿದ್ದಾರೆ, ಇನ್ನೂ ಏನಾಗಬೇಕು, ಕುಟುಂಬವನ್ನು ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು, ಅವಕಾಶ ಮಾಡಿಕೊಡಬೇಕು ಅಂತ ಜಮೀರ್ ಹೇಳ್ತಾ ಇದ್ದಾರೆ. ಈ ಮೂಲಕ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿ ಅಂತ. ಶಾಮನೂರ್ ಅವರ ಕೆಲಸ ಕೈ ಹಿಡಿಯುತ್ತೆ ಈ ಕ್ಷೇತ್ರದಲ್ಲಿ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ರೆ, ಮುಸ್ಲಿಮರು ಕಾಂಗ್ರೆಸ್ ಕೈ ಹಿಡಿತಾರೆ, ಕೆಲಸ ಮಾಡಲಿ ಬಿಡಲಿ, ನಮ್ಮ ಓಟ್ಗಳು ಕಾಂಗ್ರೆಸ್ಗೆ ನಿಶ್ಚಿತ, ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಜಮೀರ್ಗೆ. ಸಮರ್ಥ್ಗೆ ಹೈಕಮಾಂಡ್ ಬೆಂಬಲ ಇದೆಯಾ? ಹಾಗಿದ್ರೆ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಅವರ ಬೆಂಬಲ ಇದೆಯಂತೆ. ಸಮರ್ಥ ನಾಮಪತ್ರ ಸಲ್ಲಿಸಿ ಆಗಿದೆ ಈಗಾಗಲೇ, ನಿನ್ನೆ ಹೋದ್ರು, ನಾಮಿನೇಷನ್ ಫೈಲ್ ಮಾಡಿದ್ರು. ಆ ಕಡೆ ಇನ್ನೊಬ್ಬ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಸಾದಿಕ್ ಪೈಲ್ವಾನ್ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರ ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಖಾನ್ ಸಮರ ಮುಂದುವರಿತಾ ಇದೆ. ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಇಬ್ಬರು ಮಂತ್ರಿಗಳು ಜಟಾಪಟಿಯಲ್ಲೇ ಮುಳುಗಿದ್ದಾರೆ. ಇಬ್ಬರೂ ಮಂತ್ರಿಗಳ ಮನವೊಲಿಕೆಗೆ ಈಗ ಸುರ್ಜೇವಾಲಾ ಅವರು ಮುಂದಾಗಿದ್ದಾರೆ. ಶಾಮನೂರು ಕುಟುಂಬ ಮುಸ್ಲಿಂ ಸಮುದಾಯದ ಜಟಾಪಟಿ ಜೋರಾಗಿದೆ. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಪಟ್ಟು ಹಿಡಿದು ಕೂತಿದ್ದಾರೆ. ಖಾಸಗಿ ಹೋಟೆಲಲ್ಲಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಎಸ್ ಮಲ್ಲಿಕಾರ್ಜುನ್, ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್, ಎನ್.ಎ. ಹ್ಯಾರಿಸ್, ರಿಜ್ವಾನ್ ಅರ್ಷದ್ ಇವರೆಲ್ಲರೂ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಹುತೇಕ ಸಮರ್ಥ್ಗೆನೆ ಟಿಕೆಟ್ ಕೊಡೋದಕ್ಕೆ ಕೈಪಡೆ ಮುಂದಾಗ್ತಾ ಇದೆ. ಅಲ್ಲಿಗೆ ಜಮೀರ್ ಅಹಮದ್ ಖಾನ್ಗೆ ಹಿನ್ನಡೆ. ಸಮರ್ಥ್ಗೆನೆ ಟಿಕೆಟ್ ಕೊಡುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗ್ತಾ ಇದೆ. ಸಮರ್ಥ್ಗೆ ಟಿಕೆಟ್ ಕೊಡೋದಕ್ಕೆ ಈಗ ಬಹುತೇಕರು ಒಪ್ಪಿಗೆ ಸೂಚಿಸಿದಾರಂತೆ. ಅಧಿಕೃತ ಘೋಷಣೆಯೊಂದೇ ಬಾಕಿ. ಚಹಾದ ಅಸಲಿ ಟೇಸ್ಟ್ MDHT ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ